ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಈ ಶ್ರೀಕೃಷ್ಣ ಎಂದು ಹೇಳುವಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಆನಂದವಾಗುತ್ತದೆ ಅಲ್ಲವೇ? ಅಂತಹ ಒಂದು ಪರಮಾನಂದ ಕೊಡುವ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಒಟ್ಟಿಗೆ ಇವತ್ತು ಇಲ್ಲೇ ಇದ್ದಾನೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಪ್ರಪ್ರಥಮವಾಗಿ ಮಂಗಳೂರು ಪೇಟೆಯ ಒಡೆಯ ಶ್ರೀ ವೆಂಕಟರಮಣ ದೇವರಿಗೆ ಚರಣಾರವಿಂದಕ್ಕೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ, ಅದೇ ರೀತಿ ಕುಡ್ತೇರಿ ಮಹಾಮಾಯಿ ಅಮ್ಮನಿಗೆ ಪಾದಗಳಲ್ಲಿ ನಮಸ್ಕಾರ ಮಾಡುತ್ತಾ, ವಿಠ್ಠಲ ರುಕುಮಾಯಿ ದೇವರಿಗೂ ಕೂಡ ನಮಸ್ಕರಿಸಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಈ ಒಂದು ಮಂಗಲ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ? ಪ್ರಪ್ರಥಮವಾಗಿ ಅತಿಥಿಗಳನ್ನು ವೇದಿಕೆಗೆ ಕರೆತರುವ ಒಂದು ಕಾರ್ಯವನ್ನು ಆಡಳಿತ ಮಂಡಳಿಯವರು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಭೆಗೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ಸುರೇಖಾ ತಂತ್ರಿ ಭಗಿನಿಯವರು ದಯಮಾಡಿ ವೇದಿಕೆಗೆ ಬರಬೇಕೆಂದೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಅತಿಥಿಯಾಗಿ ಬಂದಿದ್ದು ನಮ್ಮ ಸೌಭಾಗ್ಯವೇ ಎಂದು ಹೇಳಬೇಕು. ಅವರು ನಮ್ಮ ಪ್ರೀತಿಯ ಪಂಡಿತ್ ಸತ್ಯಕೃಷ್ಣ ಭಟ್ ಇವರಿಗೂ ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸೋಣ. ಅದೇ ರೀತಿ ಆಡಳಿತ ಮಂಡಳಿಯವರು ಇವರನ್ನು ಪ್ರೀತಿಯಿಂದ ವೇದಿಕೆಯಲ್ಲಿ ಕುಳಿತುಕೊಳ್ಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮಂಗಳೂರು ವೀರ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿರ್ತಕ್ಕಂಥ ಗಣೇಶ್ ಕಾಮತ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಕೃಷ್ಣ ಮಂದಿರದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಜಗದೀಶ್ ಶೆಣೈ ಇವರಿಗೂ ಕೂಡ ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಚಿರಪರಿಚಿತ ಪಂಡಿತ್ ಡಾಕ್ಟರ್ ಶ್ರೀಯುತ ನರಸಿಂಹಾಚಾರ್ ನಾಯಕ್ ಅವರು ಬರುತ್ತಿದ್ದಾರೆ. ಅವರಿಗೆ ಸ್ವಲ್ಪ ಸಮಯದ ಇರೋದ್ರಿಂದ ಅವರು ಮತ್ತೆ ಬಂದು ಸಭೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಮಂಗಳೂರಿನ ಗ್ರಾಮ ದೇವರಾದ ನಮ್ಮ ಶ್ರೀ ವೆಂಕಟರಮಣ ದೇವಸ್ಥಾನ ರಥಬೀದಿ ಇಲ್ಲಿ ಶ್ರೀಕೃಷ್ಣ ಮಂದಿರ ಸಾಧಾರಣ 53-54 ವರ್ಷ ಲಿಖಿತವಾಗಿದೆ. ಆದರೆ ನಮ್ಮ ಇಲ್ಲಿ ಒಂದು ತುಪ್ಪದ ದೀಪ 1 ತಿಂಗಳಿಂದ ಹಾಗೂ ಎಕ್ಕ ಭಜನೆಗೆ ನಾವು ಏನದನ್ನು ಇಲ್ಲಿ ಇಟ್ಟು ಆ ದೀಪ ಪ್ರಜ್ವಲನಗೊಳಿಸ್ತೇವೋ ಅದಕ್ಕೆ 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಇಲ್ಲಿಯ ಈ ಗೋಪಾಲಕೃಷ್ಣ, ಮಹಾಮಾಯಿ, ವಿಠೋಬ ರುಕುಮಾಯಿ, ಶರೋ ಮಹಾಗಣಪತಿ ಹಾಗೂ ಸಕಲ ಈ ಒಂದು ದೇವಭೂಮಿ ಅಂತ ಹೇಳುವ ಇಲ್ಲಿ ಎಲ್ಲ ದೇವರುಗಳಿಗೆ ನಮಸ್ಕರಿಸುತ್ತಾ, ಸಮಾಜದ ಎಲ್ಲ ಗುರುವರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ಇಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಹಾಗೂ ವಿದ್ವಾಂಸರಲ್ಲಿ ನಾನು 2 ಪ್ರಾಸ್ತಾವಿಕ ಭಾಷಣ ಮಾಡಲು ಅನುಮತಿ ಕೇಳ್ತೇನೆ. ಶ್ರೀಕೃಷ್ಣ ಮಂದಿರ, ವಿಟಿ ರಸ್ತೆ, ಮಂಗಳೂರು ಎಲ್ರಿಗೂ ಚಿರಪರಿಚಿತ. ಸಣ್ಣದ್ರಿಂದ ನಾವು ಇಲ್ಲಿ ಈಗ ಸಾಧಾರಣ 70 ವರ್ಷ ಕೂಡ ಆಗಿರ್ಬೋದು, 75-80 ವರ್ಷ. ಸಬಿತ್ ಮಾಯಿ ಅವರು ಯಂಗೆಸ್ಟ್ ಪರ್ಸನ್. ಅವರಿಗೂ ನೆನಪಿದೆ ಇಲ್ಲಿ ಭಗವದ್ಗೀತೆಯನ್ನು ಕಲೀಲಿಕ್ಕೆ ಎಲ್ಲ ಮಕ್ಕಳು ಬಂದಿದ್ದಾರೆ, ಅನೇಕ ಮಕ್ಕಳು ಬಂದಿದ್ದಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಪ್ರಾಯದವರೇ ಇದ್ದಾರೆ. ಪ್ರತಿ ಶನಿವಾರ ಡಾಕ್ಟರ್ ಸುರೇಖಾ ತಂತ್ರಿಯವರು ಇಲ್ಲಿ ಆ ಗೀತಾ ಸಾರ, ಆ ಭಗವದ್ಗೀತೆಯನ್ನು ಇಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಇಂತಹ ಒಂದು ಇತಿಹಾಸವುಳ್ಳ ಈ ಶ್ರೀಕೃಷ್ಣ ಮಂದಿರದಲ್ಲಿ ಮಹೋತ್ಸವ ಅಂದರೆ ಶ್ರೀಕೃಷ್ಣ ಜಯಂತ್ಯುತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ 11 ದಿನಗಳ ಕಾಲ ನಡೆಯುತ್ತದೆ. ಈ ಅಧಿಕ ಮಾಸದ ಕಳೆದ 2-3 ವರ್ಷ ಅಧಿಕ ಮಾಸ ಬಂದಾಗ ಇಲ್ಲಿ ತುಳಸಿ ಅರ್ಚನೆ, ಅಹೋರಾತ್ರಿ, ವಿಷ್ಣು ಸಹಸ್ರನಾಮ ಇದೆಲ್ಲ ನಡೀತಾ ಇತ್ತು. ಹೀಗೆ ಮಾತಾಡುವಾಗ ನಮ್ಮ ಇಲ್ಲಿಯ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಕೃಷ್ಣಾನಂದ ಭಟ್ ಇವರಿಗೆ ಒಂದು ದೇವರ ಪ್ರೇರಣೆ ಆಯಿತು.
ನಮ್ಮ ಕೃಷ್ಣ ಮಂದಿರದಲ್ಲಿ 18 ಅಧ್ಯಾಯ ಓದುವ ಇಡೀ ಅಧಿಕ ಮಾಸದಲ್ಲಿ ಆಡಂಬರ ಹೂ ಹಾಕಿ ಆ ಒಂದು ಸೇವೆಯ ಇಷ್ಟು ಕಟ್ಟಿ ಸೇವೆ ಮಾಡುವುದು, ಅದರಿಂದ ಜನರಿಗೆ ಅಂಥದ್ದೊಂದು ನಡೀತದೆ. ಆದರೆ ಜನರೇ ಬಂದು ಸೇವೆ ಮಾಡೋದು ಯಾವುದು ಇರ್ತದೆ? ಒಂದು ತುಳಸಿ ಅರ್ಚನೆ, ವಿಷ್ಣು ಸಹಸ್ರನಾಮ, ಈ ಒಂದು ಅಧ್ಯಾಯ. ಹಾಗಾಗಿ 1 ತಿಂಗಳ ಪರ್ಯಂತ ಇದನ್ನು ನಾವು ಹಮ್ಮಿಕೊಳ್ಳುವ, ನಾವು ಹಿರಿಯ ಯಾರು ಇಲ್ಲಿ ಮಹಿಳೆಯರಿದ್ದಾರೆ, ವಿವಿಧ ಸಂಘ ಸಂಸ್ಥೆಗಳ ನಮ್ಮ ಡಾಕ್ಟರ್ ಸುರೇಖಾ ತಂತ್ರಿಯವರು, ಸಬೀತ್ ಮಾಯಿ, ಪುಷ್ಪ ಮಾಯಿಯಲ್ಲಿದ್ದಾರೆ, ಮತ್ತು ನಮ್ಮ ಸಂಧ್ಯಾ ಮತ್ತು ಲಲಿತ್ ಮಾಯಿ, ಇವರತ್ತೆಲ್ಲ ಕೇಳುವಾಗ ಆಯಿತು ನಾವು ಮಾಡುವ ಅಂತ ಹೇಳಿ ಮೊದಲ ಮೀಟಿಂಗ್ ಕರೆದೆವು. ಮೊದಲ ಮೀಟಿಂಗ್ನಲ್ಲಿ ಅವರನ್ನೆಲ್ಲ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದು ಮೇಲ್ವಿಚಾರಕರು ಯಾರಾದರೂ ಬೇಕು ಹೇಳಲಿಕ್ಕೆ, ಜನ ಒಟ್ಟು ಮಾಡಲಿಕ್ಕೆ. 3 ದಿನ ಮಾತ್ರ ಆಯಿತು, ಇನ್ನೂ ಕೂಡ 4 ದಿನ ಉಂಟು. ಮತ್ತು ಮೆಲ್ಲ ಇನ್ನೊಬ್ಬರು ಬಂದರು, 5 ದಿನ ಆಯಿತು, 2 ದಿನ ನಾವು ಮಾಡ್ತೇವೆ. ಹಾಗೆ ಒಂದೊಂದೇ ಮೆಸೇಜ್ ಅದೇ ದಿನ ಬಂದು ನಾವು ಎಣಿಸದೆ 7 ದಿನ ಕೂಡ ಮೇಲ್ವಿಚಾರಕರು ಸಿಕ್ಕಿದ್ರು. ಪ್ರತಿದಿನ ಎಷ್ಟು ಜನ ಬರ್ಬೋದು, ಅವರಿಗೆ ಏನಾದರೂ ಒಂದು ಪ್ರಸಾದ ಮಾಡಬೇಕು, ಒಂದು 25-30 ಜನ ಬರ್ಬೋದಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಎವ್ರೇಜ್ ಪವಿತ್ರಮಾಯಿ ಗೊತ್ತುಂಟು, ಅವರು ಮೊನ್ನೆ ಬಂದು ಹೇಳಿದರು ನಮ್ಮ ಪ್ರಸಾದ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿ. ಎವ್ರೇಜ್ ಒಂದು 80ರಿಂದ 100 ಜನ 1 ತಿಂಗಳಲ್ಲಿ ಇಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ಭಗವದ್ಗೀತೆ 18 ಅಧ್ಯಾಯಗಳನ್ನು ಸಂಜೆ 4:15 7:15 7:30ವರೆಗೆ ಇದ್ದು ಈ ಒಂದು ಪಠನ ಮಾಡಿದ್ದು, ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಅವರಿಗೆಲ್ಲ ಲಭಿಸಿದೆ ಅಂತ ಖಂಡಿತವಾಗಿ. ಆ ನಿನ್ನೆಯ ದಿನ ಒಂದು ಏನು ಇಲ್ಲಿ ಹವನ ನಡೆಯಿತು, ನಮ್ಮ ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ಪಂಡಿತ್ ನರಸಿಂಹಾಚಾರ್ಯ ಇವರು ಬಂದಿದ್ದಾರೆ. ಇವರು ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಮುಂದಿನ ವಿಚಾರ, ನಾನು ಪಂಡಿತ್ ನರಸಿಂಹಾಚಾರ್ಯರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೆ, ಅಷ್ಟರೊಳಗೆ ಅವರಲ್ಲಿ ಬಂದರು. ಈ ಒಂದು ಕಾರ್ಯಕ್ರಮವು ಇದೊಂದು ಈ ಭಗವದ್ಗೀತೆಯ ಪಠಣದ ನಮಗೆಲ್ಲರಿಗೂ ಗೊತ್ತುಂಟು ಕಾರ್ಯಕ್ರಮ ಮೇ 15ಕ್ಕೆ ಇಲ್ಲಿ ಅವರ ಕೈಯಿಂದಲೇ ಆರಂಭ ಆಯಿತು. 2-3 ದಿನ ನಂತರ ಪಂಡಿತ್ ನರಸಿಂಹಾಚಾರ್ಯ ಅವರು ಸಿಕ್ಕಿದರು. ಅವರು ವಿದ್ವಾಂಸರು, ಅನೇಕ ನಮ್ಮ ವೆಂಕಟರಮಣ ದೇವಸ್ಥಾನದ ತಾಂತ್ರಿಗಳು. ಆ ಒಂದು ಪದ್ಧತಿಗಳ ಬಗ್ಗೆ ನೀನು ಇದು ಮಾಡಿದರೆ ಏನು ಪುಣ್ಯ ಸಿಗ್ತದೆ ಅಂತ ಅವರು ತಿಳಿದವರು. 3-4 ದಿನದಲ್ಲಿ ಕೇಳಿದರು, ಮಂಗಳಾಚರಣೆ ಕಷ್ಟು ಖರ್ಚು ಮಾಡ್ಲಿಕ್ಲಾರೆ, ನೀವು ಮಂಗಳಾಚರಣೆ ಹೇಗೆ ಮಾಡ್ತೀರಿ ಅಂತ. ನಾನು ಒಂದು ಸಲ ತಬ್ಬಿಬಾದೆ. ಅವರು ಕೇಳುವಾಗ ನಾನು ಏನಂತ ಹೇಳೋದು, ಅವರು ನಮಗೆ ಹೇಳೋದು, ಆದರೆ ನಾನು ಏನಂತ ಹೇಳೋದು. ಅದೊಂದು ಅವರು ನೀನು ದೇವಸ್ಥಾನದ ಟ್ರಸ್ಟಿ ಕಾರ್ಯದರ್ಶಿ, ಅವ್ರು ನಮ್ಮ ಹತ್ರ ಕೇಳಿದರು. ಅದೊಂದು ಅವರ ಒಳ್ಳೆಯ ಗುಣ. ನಾನು ಹೇಳಿದೆ ನಂಗೆ ಗೊತ್ತಿಲ್ಲ, ನಾನು ಕೃಷ್ಣಾನಂದ ಭಟ್ರವ್ರ ಹತ್ರ ಕೇಳ್ತೇನೆ. ನಿಮ್ಮ ಅಲ್ಲಿ ದೇವರು ಗೋಪಾಲಕೃಷ್ಣ ದೇವರು, ಆ ಒಂದು ಗೋವುಗಳ ರಕ್ಷಕ ಪಾಲಕ. ನಿಮ್ಮ ಮಂಗಳಾಚರಣೆಯಲ್ಲಿ ನೀವು ಗೋವುಗಳಿಗೆ ಒಂದು ಆಹಾರ ನೀಡುವ ಕಾರ್ಯಕ್ರಮ ಮಾಡಿ, ಗೋಶಾಲೆಗೆ ಹೋಗಿ ಎಲ್ಲರ ಕೈಯಿಂದ ಆ ಗೋಗ್ರಾಸ ಸೇವೆಯನ್ನು ಸ್ವೀಕರಿಸುವ ಆ ಒಂದು ಸೇವೆಯನ್ನು ಮಾಡಿ ಅಂತ ಹೇಳಿದರು. ಅದು ಕೂಡ ಹೊಸತ್ತೆ. ನೋಡಿದೆವು ನಾವು ಹೇಗೆ ಮಾಡೋದು, ಎಲ್ಲಿ. ಈಗ ಎಲ್ಲ ಗೋವುಗಳಿಗೆ ಎಲ್ಲರೂ ಬಂದು ಆಹಾರ ಕೊಡುವಾಗೆ ಇಲ್ಲ. ಅವುಗಳ ಆರೋಗ್ಯದ ದೃಷ್ಟಿಯಿಂದ ಕೊನೆಗೆ ವೆಂಕಟರಮಣ ದೇವಸ್ಥಾನದಲ್ಲಿ ನೀವು ಟ್ರಸ್ಟಿಗಳ ಹತ್ರ ಕೇಳಿ ಯಾವ ರೀತಿಯಲ್ಲಿ ಅವರು ಆ ಒಂದು ಕ್ಯಾಟಲ್ ಫೀಡೋ ಅಲ್ಲ ಏನು ಆಹಾರ ಕೊಡ್ತಾರಂತ ಕೇಳಿ ಅಂತ ಹೇಳಿದರು. ಅಲ್ಲಿ ಆಡಳಿತ ಮಂಡಳಿಯ ನಮ್ಮ ಅಡಿಗೆ ಬಾಲಕೃಷ್ಣಣಿ ಅವ್ರ ಹತ್ರ ಕೇಳುವಾಗ, ಇಲ್ಲ ನಾವು ಈ ಥರದ್ದು ಕೊಡ್ತೇವೆ, ಜಿ ಮೋಹನ್ ದಾಸ್ ಪ್ರಭು ಅವರ ಅಲ್ಲಿಂದ ತರ್ತೇವೆ ಅಂತ ಹೇಳಿದರು. ಅವರು ಕೂಡ ಹೇಳಿದರು, ನಾವು 850 ದಿನಕ್ಕೆ 850 kg 21 ದಿನಕ್ಕೆ ಕೊಡ್ತೇವೆ, ಸಾಧಾರಣ ಒಂದು 35 ರೂಪಾಯಿ ಆಗ್ತದೆ ಅಂತ ಹೇಳಿ. ಸೊ ಆ ವಿಚಾರ ಹಿಡ್ಕೊಂಡು ನಾನು ಯಾರೋ ಸೇವೆ ಕೊಟ್ಟದನ್ನು ಹೇಳಲಿಕ್ಕಿಲ್ಲ, ಆದರೆ ಅವರ ಅನುಮತಿ ಕೇಳಿ ಅಲ್ಲಿ ಹೇಳಿ ನನ್ನಿಂದಲೇ ಈ ಸೇವೆ ಆರಂಭ ಅಂತ ಹೇಳಿ ಅವರು ಆರಂಭಿಸಿದರು. ಇದು ನನ್ನ ಕಡೆಯಿಂದ ನೀನು ಆರಂಭ ಮಾಡು ಅಂತ ಹೇಳಿದರು. ನಮ್ಮ ಮಹೇಶ್ ಪ್ರಭು ಅವರು ನಮ್ಮ
ಟ್ರೆಜರರ್ ಅವರ ಹತ್ರ ಹೇಳಿದರು, ನೀವು ಇದನ್ನು ಪ್ರಾರಂಭಿಸಿ ಅಂತೇಳಿ. ಆಗ ಎಣಿಸಿದೆ, ಯಾರ ಹತ್ರ ಕೇಳಿಸಿದರೆ ಈ ಕೆಲಸ, ಈ ಸೇವೆ ಒಳ್ಳೆಯದಾಗಿ ನಡೀತದೆ ಅಂತ ಹೇಳಿ. ಒಬ್ಬರು ತಾಂತ್ರಿಗಳು, ವಿದ್ವಾಂಸರು ಹೀಗೆ ಕೊಡಬೇಕಾದ್ರೆ ಅದು ಖಂಡಿತವಾಗಿ ಒಂದು ಶುಭ ಕಾರ್ಯ, ಆ ಸೇವೆ ನಡೀತದೆ ಅಂತ ನಾನು ಮಹೇಶಣ್ಣ ಹತ್ರ ಹೇಳಿದೆ, ಆರಂಭಿಸಿದೆವು. ನಿನ್ನೆಯ ದಿನ ನಮಗೆ ಇಲ್ಲಿ ಹಿರಿಯರು ಹೇಳ್ತಾರೆ, ನಿಮ್ಮ ಅಷ್ಟಮಿಗೆ ಇಲ್ಲಿ 12 ಗಂಟೆಗೆ ಪೂಜೆ ಆಗುವಾಗ ಧಾರಾಕಾರ ಮಳೆ ಬರ್ತದೆ ಮಾರೆ, ಅದು ಈ ಕೃಷ್ಣನ ಸನ್ನಿಧಾನವನ್ನು ತೋರಿಸ್ತದೆ ಅಂತ ಹೇಳಿ. ಮೊನ್ನೆ ಮಳೆ ಇಲ್ಲ, ಇವತ್ತು ಮಳೆ ಇಲ್ಲ. ನಿನ್ನೆ ಆ ಗ್ರಾಸದ ಹೊರೆ ಕಾಣಿಕೆ ಹೋಗುವಾಗ ಜಿಟಿ ಜಿಟಿ ಮಳೆ. ಆದರೆ ಸಹ 80ರಿಂದ 100 ಜನ ಆ ಒಂದು ಹೊರೆ ಕಾಣಿಕೆಯಲ್ಲಿ ಅಲ್ಲಿ ಹೋಗಿ ಆ ಗೋಗಳ ಸೇವೆ, ಆ ಆಹಾರವನ್ನು ಸಮರ್ಪಿಸಿದ್ದು ನೋಡಿದರೆ ಆ ಒಂದು ಮಾರ್ಗದರ್ಶನ ನಮ್ಮ ನರಸಿಂಹಾಚಾರ್ಯರು, ಆ ಶ್ರೀಕೃಷ್ಣ ಪರಮಾತ್ಮ ಅವರ ಬಾಯಿಂದಲೇ ಆ ಒಂದು ಆಚರಣೆಯ ಬಗ್ಗೆ ಹೇಳಿದ್ದು ಕೇಳಿ, ನಾವು ಅವರು ಹೇಳಿದ್ದನ್ನು ಕೇಳಿದ್ದು, ಇದನ್ನು ನಿನ್ನೆ ಮಾಡಿಸಿದ್ದು ಆ ಶ್ರೀಕೃಷ್ಣ ಪರಮಾತ್ಮ ಭಜನೆ ರೂಪದಲ್ಲಿ. ಎಲ್ಲರೂ ಅಲ್ಲಿ ಆ ಮಳೆ ಇದ್ದರೂ ಕೂಡ ಈ ತಾಳ ಹಿಡಿಯುವವರು ಕೊಡೆ ಹಿಡಿಲಿಲ್ಲ. ತಾಳ ಹಾಗೆ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದರು. ಅದೊಂದು ಆ ಶ್ರೀಕೃಷ್ಣ ಪರಮಾತ್ಮ ನಮ್ಮೊಟ್ಟಿಗೆ ಅಲ್ಲಿವರೆಗೆ ಬಂದ ಅಂತ ನಮಗೆ ಮನಸ್ಸಲ್ಲೇ ಆಯಿತು. ಯಾಕಂದರೆ ಮಳೆಯ ಒಂದು ಕಾರಣ. ಹಾಗೆ ಈ ಒಂದು ಕಾರ್ಯಕ್ರಮ, ಮಂಗಳಾಚರಣೆ ಕಾರ್ಯಕ್ರಮ ತುಂಬ ನಿನ್ನೆ ಚೆನ್ನಾಗಿ ನಡೆಯಿತು. ಹವನ ಕಾರ್ಯಗಳು ನಡೆದವು. ಇವತ್ತು ಈ ಒಂದು ಭಗವದ್ಗೀತೆಯ ಪಠಣಕ್ಕೆ ನಾವು 150 ಜನ ಅಂತ ಎಣಿಸಿದ್ವಿ. ಯಾಕಂದರೆ ನಾವು ಏನಾದರೂ ಮಾಡುವಾಗ ಒಂದು ಪ್ಲ್ಯಾನ್ ಮಾಡ್ತೇವೆ 150. ಆದರೆ ಇಲ್ಲಿ ಕ್ಷಮಿಸಬೇಕು, ತುಂಬ ಜನರಿಗೆ ಕುರ್ಚಿ ಸಿಗಲಿಲ್ಲ. ಇಲ್ಲಿ ನಾವು ಆಚೀಚೆ ನೋಡುವಾಗ ಅತಿಥಿಗಳಿಗಿಟ್ಟ ಕುರ್ಚಿ ಕೂಡ ಇರಲಿಲ್ಲ. ಒಂದು ಇಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿ ಮೇಲೆ ನಾವು ಕುರ್ಚಿಗಳನ್ನು ಇತ್ತೇವೆ. ಸೊ ಇಂತಹ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದಿರುವ ಡಾಕ್ಟರ್ ಪಂಡಿತ್ ನರಸಿಂಹಾಚಾರ್ಯ, ನಮ್ಮ ವೆಂಕಟರಮಣ ದೇವಸ್ಥಾನದ ತಂತ್ರಿಗಳು, ನಮಗೂ ಕೂಡ ಮಾರ್ಗದರ್ಶಕರು, ಅವರಿಗೆ ನಾನು ಆಡಳಿತ ಮಂಡಳಿ ಪರವಾಗಿ ಸ್ವಾಗತ ಕೊಡ್ತೇನೆ. ಡಾಕ್ಟರ್ ಸುರೇಖಾ ತಂತ್ರಿ ಅವರು ಇಲ್ಲಿ ಪ್ರತಿ ಶನಿವಾರ ಆ ಒಂದು ಭಗವದ್ಗೀತೆಯ ಬಗ್ಗೆ ಎಷ್ಟೋ ಜನರಿಗೆ ಹೇಳಿಕೊಡ್ತಾರೆ. ಅದರ ಪ್ರತಿಯೊಂದು ಶ್ಲೋಕದ ಬಗ್ಗೆ ಹೇಳಿಕೊಡ್ತಾರೆ. ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ನಾನು ಸ್ವಾಗತ ಕೊಡ್ತೇನೆ. ಶ್ರೀಯುತ ಶ್ರೀ ಸತ್ಯಕೃಷ್ಣ ಭಟ್, ಡಾಕ್ಟರ್ ಸತ್ಯಕೃಷ್ಣ ಭಟ್ ಅವರು ವಿದ್ವಾಂಸರು. ಸಣ್ಣದ್ರಿಂದಲೇ ಅವರನ್ನು ನಾವು ಇಲ್ಲಿ ನೋಡ್ತೇವೆ. ನಮ್ಮ ಪ್ರಧಾನ ಅರ್ಚಕರಾದ ಕೃಷ್ಣಾನಂದ ಭಟ್ಟರ ನಿಕಟವರ್ತಿ ಅವರು. ಏನಾದರೂ ಇದ್ದರೂ ಕೂಡ ಅವರ ಹತ್ರ ಆ ಒಂದು ಸಲಿಗೆಯಲ್ಲಿ ಮಾತಾಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅವರ ಅಣ್ಣನವರಾದ ಗಿರಿ ಭಟ್ರು ಅವರಲ್ಲಿ ಒಂದು ದೊಡ್ಡ ಪಾರ್ಕಿಂಗ್ ಜಾಗ ತಗೊಂಡಿದ್ರು. ಆ ಜಾಗದ ಇನಾಗ್ರೇಷನ್ಗೆ ಅವರ ತೀರ್ಥರೂಪರೊಂದಿಗೆ ಅಲ್ಲಿ ಒಂದು ಕೆಲಸ ಆಯಿತು. ಎಲ್ಲರನ್ನು ಕರೆದಿದ್ದಾರೆ. ವೆಂಕಟರಮಣ ದೇವಸ್ಥಾನ ಟ್ರಸ್ಟಿ, ಮಹಾಮಾಯ ದೇವಸ್ಥಾನದ ಆಡಳಿತ ಮಂಡಳಿ, ಇಲ್ಲಿಯವರೆಗೆ ವಿಠೋಬ ದೇವಸ್ಥಾನ, ನಿಮ್ಮ ಯಾವ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಗ್ರೌಂಡ್ ಓಪನ್ ಇರ್ತದೆ ಅಂತ ಹೇಳಿ. ಈಗ ಸ್ವಲ್ಪ ಹೊತ್ತಲ್ಲಿ ಅವರು ಅಲ್ಲಿ ನಿಂತು ಫೋನ್ ಮಾಡ್ತಾರೆ, ಅದು ಗ್ರೌಂಡ್ ಓಪನ್ ಆಗಲಿಲ್ಲ ಮಾರೆ. ಅವರು ಅತಿಥಿಗಳು, ಆದರೂ ಇಲ್ಲಿಯ ಒಂದು ಕಾರ್ಯಕ್ರಮ ಒಂದು ಚೆನ್ನಾಗಿ ನಡೀಲಿ ಅಂತ ಅವರ ಮನಸ್ಸಲ್ಲಿ, ಅವರಿಗೆ ಕೂಡ ನಾನು ಆಡಳಿತ ಮಂಡಳಿ ಪರವಾಗಿ ಸ್ವಾಗತ ಬಯಸ್ತೇನೆ. ಮತ್ತು ನಾವು ಆಡಳಿತ ಮಂಡಳಿ, ನಮ್ಮ ವೆಂಕಟರಮಣ ದೇವಸ್ಥಾನದ ಮಂಡಳಿಯ ಆಡಳಿತ ಮಂಡಳಿಯವರಲ್ಲಿ ಒಬ್ಬರು ಆಡಳಿತ ಮಂಡಳಿಯವರು ಇಲ್ಲಿ ಬರಬೇಕು. ಅಂದರೆ ಇವತ್ತು ಅಲ್ಲಿ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಶ್ರೀಯುತ ಗಣೇಶ್ ಕಾಮತ್ ಅವರು ಇಲ್ಲಿ ಬಂದಿದ್ದಾರೆ. ಅಲ್ಲಿ ಕೆಲಸ ಉಂಟು, ಆದರೂ ಈ ಕೃಷ್ಣ ಮಂದಿರಕ್ಕೆ ಬಂದು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಇರ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಇನ್ನೊಂದು ವಿಚಾರ ಬಂತು ಕೊನೆಯದಾಗಿ, ನರಸಿಂಹಾಚಾರ್ಯ, ಇಲ್ಲಿ ತುಂಬ ಜನ ಹೇಳಿದರು, ತಿಂಗಳಿಗೆ ಒಂದು ಸಲ ಆದರೂ ನಾವು ಈ ಒಂದು ಭಗವದ್ಗೀತೆಯ 18 ಅಧ್ಯಾಯವನ್ನು ನಾವು ಪಠಣ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮೊದಲನೇ ಬುಧವಾರ ಅಂತ ನಾವು ನಿರ್ಧರಿಸಿದ್ದೇವೆ. ಅದರ ಪ್ರಕಾರ ಏನು ಆ ಮೆಸೇಜ್ಗಳು ಕೊಡಲಿಕ್ಕಿದೆ ಅದನ್ನೆಲ್ಲ ಅವರು ನಮ್ಮ ಎಲ್ಲ ವಿಚಾರಕರು ಕೂತ್ಕೊಂಡು ಅದರ ಬಗ್ಗೆ ನಿಮಗೆಲ್ಲ ತಿಳಿಸ್ತಾರೆ. ಆದರೆ ತಿಂಗಳಿಗೆ ಒಂದು ಸಲ
ಖಂಡಿತ ಭಗವದ್ಗೀತೆಯ ಪಠಣ ನಡೆಸುವುದೆಂದು ನಾವು ನಿರ್ಧಾರ ಮಾಡಿದ್ದೇವೆ. ನಾವು ಹೇಳಿದಲ್ಲ, ನಿಮ್ಮ ಕಡೆಯಿಂದ ಯಾರು ಇಷ್ಟು ದಿನ 1 ತಿಂಗಳು ಪಠಣ ಮಾಡಿದ್ದಾರೆ ಅವರ ಕಡೆಯಿಂದ ರಿಕ್ವೆಸ್ಟ್ ಬಂದಿದೆ. ಆಯಿತು, ನಾವು ಆ ದಿನದ ಆ ಕಾರ್ಯಕ್ರಮ ನಡೆಸುವ. ಇನ್ನು ಮುಂದಿನ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು 2 ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಶ್ರೀಕೃಷ್ಣ. ಪ್ರಾಸ್ತಾವಿಕ ಭಾಷಣವನ್ನು ಅತ್ಯಂತ ಚಂದದಲ್ಲಿ ಮಾಡಿದ ಡಾಕ್ಟರ್ ನರೇಶ್ ಕಿಣಿಯವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ, ಸಭೆಯಲ್ಲಿ ಅಲಂಕೃತರಾಗಿರ್ತಕ್ಕಂಥ ನಮ್ಮ ಅತಿಥಿಗಳಿಗೆ ನಾವು ಸತ್ಕರಿಸಬೇಕಲ್ಲವೇ? ಹಾಗೆ ಈ ಶಾಲು ಹೊದಿಸಿ ಸತ್ಕರಿಸುವ ಒಂದು ಕಾರ್ಯವನ್ನು ಆಡಳಿತ ಮಂಡಳಿಯ ಜಗದೀಶ್ ಶೆಣೆಮಾಮ್ ಇವರು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೊಟ್ಟ ಮೊದಲನೇದಾಗಿ ನಾನು ಅತಿಥಿಗಳ ಕಿರುಪರಿಚಯವನ್ನು ಮಾಡುತ್ತೇನೆ. ಹಾಗೆ ಕಿರುಪರಿಚಯದ ನಂತರ ಶೆಣೆಮಾಮಿಯವರು ಶಾಲು ಹೊದಿಸಿ ಅತಿಥಿಗಳಿಗೆ ಸತ್ಕರಿಸಬೇಕು. ಮೊಟ್ಟ ಮೊದಲನೇದಾಗಿ ಪಂಡಿತ್ ನರಸಿಂಹಾಚಾರ್ಯ ಮ್ಯಾಮ್ ಇವರ ಬಗ್ಗೆ ಹೇಳಲಿಕ್ಕೆ ನನಗೆ ಪದಗಳೇ ಇಲ್ಲ. ಯಾಕಂದರೆ ಇವರು ಅಷ್ಟೊಂದು ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದವರು. ಹಾಗೂ ಇವರ ಸಂಸ್ಕೃತ ಪಾಂಡಿತ್ಯಕ್ಕೆ ದೆಹಲಿ ಯೂನಿವರ್ಸಿಟಿಯಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ಹಾಗೂ ಇವರು ದ್ವೈತ ಮತ ಸಿದ್ಧಾಂತದ ಪಂಡಿತರೂ ಕೂಡ ಹೌದು. ಹಾಗೂ ಈಗ ಪ್ರಸಕ್ತವಾಗಿ ಇವರು ವೆಂಕಟರಮಣ ದೇವಸ್ಥಾನದ ತಂತ್ರಿವರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಂತಹ ಒಂದು ಅತಿಥಿಗಳಿಗೆ ನಮ್ಮ ಒಂದು ಆಡಳಿತ ಮಂಡಳಿಯ ಪರವಾಗಿ ಜಗದೀಶ್ ಶೆಣೆಮಾಮ್ ಇವರು ಶಾಲು ಹೊದಿಸಿ ಅವರನ್ನು ಸತ್ಕರಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಶ್ರೀಮತಿ ಡಾಕ್ಟರ್ ಸುರೇಖಾ ತಂತ್ರಿ ಈ ಭಗಿನಿಯವರಿಗೂ ಕೂಡ ಒಂದು ಸಣ್ಣ ಕಿರುಪರಿಚಯವನ್ನು ನಾನು ಮಾಡಲು ಇಚ್ಛಿಸುತ್ತೇನೆ. ಇವರು ಪ್ರಸಕ್ತವಾಗಿ ಸಂತ ಎಲೋಷಿಯಸ್ ಕಾಲೇಜಿನ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಭಗವದ್ಗೀತೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದವರು. ಹಾಗೂ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ಕೃಷ್ಣ ಮಂದಿರದಲ್ಲಿ ಶನಿವಾರ ಭಗವದ್ಗೀತೆಯ ತರಗತಿಗಳನ್ನು ಕೂಡ ಇವರು ನಡೆಸುತ್ತಾರೆ. ಇವರಲ್ಲಿ ನಾನು ಕಂಡ ಒಂದು ವಿಶೇಷತೆ ಏನೆಂದರೆ, ಇವರು ಆ ಭಗವದ್ಗೀತೆಯನ್ನು ಹೇಳುವಾಗ ಮಧ್ಯ ಮಧ್ಯ ಚಂದ ಒಂದು ಕಥೆಗಳನ್ನು ಹೇಳುತ್ತಾರೆ. ಆ ಕಥೆಯನ್ನು ಕೇಳುವಾಗ ನಮಗೆ ಅದು ಮಹಾಭಾರತದ ಪಾತ್ರಗಳು ಕಣ್ಣೆದುರಿಗೆ ಬಂದಂತೆ ಭಾಸವಾಗುತ್ತದೆ. ಇದು ಕೇವಲ ನನ್ನ ಅನುಭವ ಅಲ್ಲ, ಇಲ್ಲಿ ಆ ತರಗತಿಗೆ ಬಂದಿರುವ ಎಲ್ಲರ ಅನುಭವವೂ ಕೂಡ ಹೌದು. ಹಾಗೆ ಈ ಒಂದು ಮುಖ್ಯ ಅತಿಥಿಯವರಿಗೆ ಸತ್ಕರಿಸಲು ನಾನು ಶ್ರೀಮತಿ ಪುಷ್ಪಾ ಪ್ರಭು ಇವರನ್ನು ವೇದಿಕೆಗೆ ಕರೆತರುತ್ತೇನೆ. ಧನ್ಯವಾದಗಳು ಪುಷ್ಪಾ ಭಗಿನಿ. ಈಗ ಮುಂದಿನದಾಗಿ ಶ್ರೀ ಡಾಕ್ಟರ್ ವೇದಮೂರ್ತಿ ಸತ್ಯಕೃಷ್ಣ ಭಟ್ ಇವರ ಒಂದು ಕಿರುಪರಿಚಯನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಇವರು ಬಾಳಂಭಟ್ ವೈದಿಕ ಪರಂಪರೆಯ ಒಂದು ಬಂದವರಾಗಿದ್ದಾರೆ. ಇವರು ಕೂಡ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದವರು. ಇವರು ಶಾರದಾ ಪೀಠ ಶೃಂಗೇರಿಯಲ್ಲಿ ಅಧ್ಯಯನ ಮಾಡಿ ಶ್ರೀ ಗುರುಗಳಿಂದ ಅನುಗ್ರಹಿತರಾಗಿದ್ದು, ಪ್ರಸಕ್ತ ಹಲವು ದೇವಸ್ಥಾನಗಳಲ್ಲಿ ಇವರು ತಂತ್ರಿವರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಕೂಡ ನಮ್ಮ ಜಗದೀಶ್ ಶೆಣೆಮಾಮ್ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೆಲ್ಲರ ಪ್ರೀತಿಯ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿರುವ ಶ್ರೀಯುತ ಗಣೇಶ್ ಕಾಮತ್ ಇವರಿಗೂ ಕೂಡ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ಶೆಣೆಮಾಮೆಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಕ್ಷಮ್ಯತೆ, ನರೇಶ್ ಕಿಣಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಧನ್ಯವಾದಗಳು ನರೇಶ್ ಕಿಣಿಯವರೇ. ಈಗ
ಅತ್ಯಂತ ಒಂದು ಕಷ್ಟಕರವಾದ ವಿಷಯ ಏನೆಂದರೆ, ಈಗ ಅತಿಥಿಗಳು ತಮ್ಮ ಹಿತವಚನಗಳನ್ನು ಕೇವಲ 5 ನಿಮಿಷಗಳಲ್ಲಿ ಮುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದು ನನಗೆ ಆಡಳಿತ ಮಂಡಳಿಯವರು ಹೇಳಿದ ವಿಷಯ. ಯಾಕೆಂದರೆ ಇವತ್ತಿನ ಒಂದು ಮುಖ್ಯ ಕಾರ್ಯಕ್ರಮ ಈ ಒಂದು ಭಗವದ್ಗೀತೆ ಪಠಣೆಯಲ್ಲಿ ಬಂದಿರುವ ಎಲ್ಲ ಭಜಕರಿಗೆ ಶ್ರೀಕೃಷ್ಣನ ಅನುಗ್ರಹ ಪ್ರಸಾದ ಕೊಡುವ ಕಾರ್ಯಕ್ರಮ ಇರುವುದರಿಂದ, ಸಮಯಾವಕಾಶದ ಅಭಾವವಿರುವುದರಿಂದ ಅತಿಥಿಗಳು ದಯಮಾಡಿ ಈ ಒಂದು ನಿವೇದನೆಯನ್ನು ಮನ್ನಿಸಿ ನಿಮ್ಮ ಒಂದು ಹಿತವಚನಗಳನ್ನು ಕೇವಲ 5 ನಿಮಿಷಗಳಲ್ಲಿ ಮುಗಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಪ್ರಥಮವಾಗಿ ಪಂಡಿತ್ ಸತ್ಯಕೃಷ್ಣ ಭಟ್ ಇವರು ಒಂದೆರಡು ಹಿತೋಪಚಾರಗಳನ್ನು ಹೇಳುತ್ತಾರೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗಣೇಶಾಯ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕೃಷ್ಣ ಭಕ್ತರಿಗೂ ವಂದಿಸಿ ಮೊಬೈಲ್ನಲ್ಲಿ ಸಮಯ ನೋಡಿಯೇ ಮಾತಾಡ್ತೇನೆ. ಅಂದರೆ ಸರಿಯಾಗಿ ಸಂತೋಷ ಆಯಿತು ನನಗೆ. 5 ನಿಮಿಷದಲ್ಲಿ ಮಾತಾಡಬೇಕು. ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದರೆ ಹಾಗೆ ಇರಬೇಕು. ಸುಮ್ಮನೆ ಏನೋ ನಮ್ಮದು ಕಥೆ ಪುರಾಣಗಳನ್ನೆಲ್ಲ ಹೇಳುವಂಥದ್ದಲ್ಲ. ಯಾಕೆ, ಇದು ಧಾರ್ಮಿಕ ಕಾರ್ಯಕ್ರಮ. ಆದ್ದರಿಂದ ಆ ಪ್ರಕಾರ ಭಾರಿ ಸಂತೋಷವಾದಂತಹ ವಿಚಾರ. 30 ದಿವಸಗಳ ಕಾಲ ಸತತ ಭಗವದ್ಗೀತಾ ಪಾರಾಯಣ ಕ್ಷೇತ್ರದಲ್ಲಿ ನಡೆದಿದೆ. ಭಗವಂತ ನಮಗೆ ಗೀತೆಯಲ್ಲಿ ಕೊಟ್ಟಂತಹ ಒಂದು ಸ್ಪಷ್ಟವಾದಂತಹ ಸಂದೇಶ. ಇಲ್ಲಿ ನನಗೆ ಮಾತಾಡಲಿಕ್ಕೆ ಭಯ ಆಗ್ತದೆ. ಆದ್ದರಿಂದ ದೇವರು 5 ನಿಮಿಷದಲ್ಲಿ ಮಾತಾಡುವ ವ್ಯವಸ್ಥೆ ಮಾಡಿಕೊಟ್ರು. ಯಾಕೆಂದರೆ ಇಲ್ಲೆಲ್ಲ ವಿದ್ವಾಂಸರು ವಿದುಷಿಯರಿದ್ದಾರೆ. ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ತಿಳ್ಕೊಂಡವರಿದ್ದೀರಿ. ನಾವು ಏನು ಮಾತಾಡೋದು, ಅದು ಕಷ್ಟ ಸಾಧ್ಯ. ಅದಕ್ಕೋಸ್ಕರವಾಗಿ 5 ನಿಮಿಷದ ಒಳಗೆ ಮುಗಿಸ್ತೇನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಶತ್ರುಗಳು, ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು ಎಂಬುದಾಗಿ ಭಗವಂತ ನಮಗೆ ಗೀತೆಯಲ್ಲಿ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾನೆ. ಅಂದರೆ ಸಾಮಾನ್ಯ ವ್ಯವಸ್ಥೆಯಲ್ಲಿ ನಾವು ಅವನು ನನ್ನನ್ನು ಹಾಳು ಮಾಡಿದ, ಅವನಿಂದ ನಾನು ಒಳ್ಳೆದಾದೆ, ಅವನಿಗೆ ನಾನು ಸುಮ್ಮನೆ ಬಿಡುವುದಿಲ್ಲ ಇತ್ಯಾದಿ ಒಂದು ಸನ್ನಿವೇಶಗಳನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಭಗವಂತ ಹೇಳಿದ್ದಾನೆ ಎಲ್ಲದಕ್ಕೂ ಕೂಡ ನೀನೇ ಕಾರಣ ಎಂಬುದಾಗಿ. ಅದರಲ್ಲಿ ಕೂಡ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಎಲ್ಲವೂ ಕೂಡ ಪ್ರಕೃತಿಯ ವ್ಯವಸ್ಥೆಯಿಂದ ನಡೀತಾ ಇದೆ. ನೀನು ಮಾಡಿದ್ದೇನಿಲ್ಲ, ಎಲ್ಲವೂ ಕೂಡ ನಾನೇ ಮಾಡಿಸ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನು ಕೂಡ ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಇದೆ ನಾನು ಮಾಡಿದ್ದು, ನಾನು ಅಂತ ಹೇಳುವಂಥದ್ದು. ಹಾಗಾದರೆ ನಾನು ಕಣ್ಣು ಮುಚ್ಚುತ್ತೇನೆ, ತಲೆ ಅಲ್ಲಾಡಿಸ್ತೇನೆ, ಕೈಗಳನ್ನು ಅಲ್ಲಾಡಿಸ್ತೇನೆ, ಕಾಲುಗಳನ್ನು ಏನು ಅಲ್ಲಾಡಿಸ್ತಾ ಇದ್ದೇನೆ, ಯೋಚನೆ ಮಾಡ್ತಾ ಇದ್ದೇನೆ, ಇದೆಲ್ಲ ನಾನು ಮಾಡಿದ್ದ? ಹಾಗಾದರೆ ಅಲ್ಲ. ಪ್ರಕೃತೇ ಕ್ರಿಯಮಾಣಾನಿ, ಪ್ರಕೃತಿಯು ಇದನ್ನು ಮಾಡಿಸ್ತಾ ಇದೆ. ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ, ಅಹಂಕಾರದಿಂದ ಕರ್ತ ಅಹಮಿತಿ ಅಹಂ ಕರ್ತ ಇತಿ ಮನ್ಯತೆ, ನಾನು ಕರ್ತ ಎಂಬುದಾಗಿ ನಾನು ತಿಳ್ಕೊಳ್ತಾ ಇದ್ದೇನೆ ಅಂತ ಭಗವಂತ ನಮಗೆ ಸಂದೇಶವನ್ನು ಕೊಡ್ತಾ ಅಲ್ಲಿ ಮುಂದೆ ಹೇಳಿದ್ದಾನೆ. ಮತ್ತ ಪರತರಂ ಕಿಂಚಿತ್ ನಾಣ್ಯದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನೀನು ಅಂತ ಹೇಳುವಂಥದ್ದೇನಿಲ್ಲ. ಮತ್ತ ಪರತರಂ ಕಿಂಚಿತ್, ನನ್ನಕ್ಕಿಂತ ಮೇಲೆ ಯಾವುದೂ ಕೂಡ ಇಲ್ಲ. ಸೂತ್ರೇ ಮಣಿಗಣ ಇವ, ನಾನು ಸೂತ್ರ, ನೀವು ಸೂತ್ರದಲ್ಲಿರುವಂತಹ ಮಣಿಗಳು ಎಂಬಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾನೆ. ಇದೆಲ್ಲ ನಮ್ಮ ದಿನನಿತ್ಯದ ಜೀವನಕ್ಕೆ ಎಷ್ಟು ಒಂದು ಮಾರ್ಗದರ್ಶಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಗೀತೆ ಅಂತ ಹೇಳುವಂಥದ್ದು ಇಹ ಮತ್ತು ಪರ. ನಮ್ಮಲ್ಲಿ ಇನ್ನೊಂದು ಲೋಕ ಇದೆ, ಪುನರ್ಜನ್ಮ ಇದೆ ಇತ್ಯಾದಿಗಳನ್ನು ನಾವು ಒಪ್ಪುತ್ತಾ ಇದ್ದೇವೆ. ಗೀತೆಯು ಕೂಡ ಅದೇ ಹೇಳ್ತಾ ಇದೆ. ಆದ್ದರಿಂದ ಇದಕ್ಕೆಲ್ಲ ಬೇಕಾದಂತಹ ವ್ಯವಸ್ಥೆಯನ್ನು ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ಆಚಾರ್ಯರು ಕೂಡ ಭಗವದ್ಗೀತಾ ಕಿಂಚಿದೀತಾ ಅಂತ ಹೇಳಿದ್ದಾರೆ. ಕಿಂಚಿತ್ ಗೇಯಂ ಗೀತಾ ನಾಮ ಸಹಸ್ರಂ ಎಂಬುದಾಗಿ ಗೋವಿಂದಂ ಸ್ತೋತ್ರದಲ್ಲಿ ಆಚಾರ್ಯ ಶಂಕರರು ಹೇಳಿದ್ದಾರೆ. ಇದೆಲ್ಲ ನೋಡುವಾಗ ಗೀತೆಯ ಮಹತ್ವ ನಮಗೆ ಗೊತ್ತಾಗ್ತದೆ. ಆ ಪ್ರಕಾರವಾಗಿ ಕೊನೆಯದಾಗಿ ಭಕ್ತಿಯಿಂದ ಎಲ್ಲವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಭಗವಂತ ಹೇಳ್ತಾನೆ. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ ಮಾತನ್ನು. ಒಂದು ಸರ್ತಿ ಯುದ್ಧ ಎಲ್ಲ ಮುಗಿಯಿತು. ಕೃಷ್ಣಾರ್ಜುನರು ಅರಮನೆಗೆ ಆಗಮಿಸಿ ರಥದಿಂದ ಇಳಿಯುವಂತಹ ಒಂದು ಸಂದರ್ಭ. ಯಾವಾಗಲೂ ಹೇಗೆ ಅಂತ ಕೇಳಿದರೆ, ಮೊದಲು ಸಾರಥಿಯಾದವ ಇಳಿದು
ಮತ್ತೆ ಬಾಗಿಲು ತೆಗೆದ ಮೇಲೆ ರಥಸ್ಥನಾದವನು ಇಳಿಯುವಂಥದ್ದು, ಅಂದರೆ ಅರ್ಜುನ ತದನಂತರ ಇಳಿಯುವಂಥದ್ದು. ಲೋಕದಲ್ಲಿ ಸಹ ನಾವು ನೋಡ್ತೇವೆ, ಯಾರು ದೊಡ್ಡ ಜನ ಬಂದರೆ ಮೊದಲು ಡ್ರೈವರ್ ಬಂದು ಬಾಗಿಲು ತೆಗೆದು ಮತ್ತೆ ಅವರು ಇಳಿತಾರೆ. ಹಾಗೆ ಅಂತಹ ಸಂದರ್ಭ ಬಂತು, ಏನಾಯಿತು ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಇಲ್ಲ ಇವತ್ತು ನೀನು ಮೊದಲು ಇಳಿಬೇಕು ಅರ್ಜುನ, ಮತ್ತೆ ನಾನು ಇಳಿತೇನೆ ಅಂತ ಹೇಳಿದ. ಅರ್ಜುನಿಗೆ ಅರ್ಥ ಆಗುವುದಿಲ್ಲ, ಯಾಕಪ್ಪ ಹೀಗೆ ಹೇಳ್ತಾ ಇದ್ದಾನೆ, ಇಲ್ಲಿಯವರೆಗೆ ಹೀಗೆ ಆದದ್ದಲ್ಲ ಅಂತ. ಆಗ ಏನಾಯಿತು ಅಂತ ಕೇಳಿದರೆ, ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಏನೋ ಒಂದು ಇದರಲ್ಲಿ ತಾತ್ಪರ್ಯ ಉಂಟು ಅಂತ ಅರ್ಥ ಅಂತ ಏನು ಮಾಡಿದ, ಮೊದಲಿಗೆ ಅರ್ಜುನ ರಥದಿಂದ ಇಳಿದ, ತದನಂತರ ಕೃಷ್ಣ ರಥದಿಂದ ಇಳಿದಾನೆ. ಕೃಷ್ಣ ರಥದಿಂದ ಇಳಿದದ್ದೇ ತಡ, ಅದಕ್ಕೆ ದೊಡ್ಡ ಬೆಂಕಿಯು ಬಂದು ಆ ರಥವು ಏನಾಯಿತು, ಸುಟ್ಟು ಹೋಯಿತು. ಎಲ್ಲಿಯಾದರೂ ಮೊದಲು ಕೃಷ್ಣ ಇಳಿತಿದ್ರೆ ರಥದಲ್ಲಿ ಕೂತ್ಕೊಂಡಂತಹ ಅರ್ಜುನ ಸುಟ್ಟು ಹೋಗ್ತಿದ್ದ. ಅಂದರೆ ಭಕ್ತನಾದವನನ್ನು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ, ಅದಕ್ಕೆ ಎಷ್ಟೋ ಆ ಯುದ್ಧದಲ್ಲಿ ಆದಂತಹ ಶಸ್ತ್ರ ಪ್ರಹಾರಗಳಿತ್ತು, ಕೃಷ್ಣ ಇರುವಷ್ಟು ಹೊತ್ತು ಏನಾಗಲಿಲ್ಲ. ಅದಕ್ಕೆ ಕೃಷ್ಣ ಇಳಿದದ್ದೇ ತಡ, ಅದು ಸುಟ್ಟು ಭಸ್ಮವಾಗಿ ಹೋಯಿತು. ಅಂದರೆ ಭಕ್ತರನ್ನು ಭಗವಂತ ಹೇಗೆ ರಕ್ಷಿಸ್ತಾನೆ ಅಂತ ಹೇಳುವಂಥದ್ದಕ್ಕೆ ಇದೊಂದು ಕತೆ ಉದಾಹರಣೆ. ಹಾಗಿರುವಾಗ ಅಂತಹ ಭಕ್ತರು ನಾವಾದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಕೃಷ್ಣ ಪ್ರಜ್ಞೆಯನ್ನು ನಾವು ಮೂಡಿಸಿಕೊಳ್ಬೇಕು. ಅಂತಹ ನಿಟ್ಟಿನಲ್ಲಿ ದೊಡ್ಡ ಒಂದು ಕೆಲಸ, ಇಷ್ಟು ಜನರನ್ನು ಸೇರಿಸಿ 1 ದಿವಸ 2 ದಿವಸ ಹೌದು 30 ದಿವಸ ಇಷ್ಟು ಜನ ಭಕ್ತರು ಬಂದು ಇಲ್ಲಿ ಭಗವದ್ಗೀತೆಯನ್ನು ಪಠಿಸಿದ್ದಾರೆ ಅಂತಾದರೆ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಯಾವ ರೀತಿಯಲ್ಲಿ ಬೆಳಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ಇದೇ ನಿದರ್ಶನ. ಹಾಗೆ ಕೃಷ್ಣದೇವರು ಇಲ್ಲಿ ತಮ್ಮ ಪೂರ್ಣ ಸಾನ್ನಿಧ್ಯವನ್ನು ಕೂಡ ಅನುಗ್ರಹಿಸಿದ್ದಾರೆ ಅಂತ ಹೇಳುವಂಥದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ವಂದಿಸಿ, ವಿದ್ವಾಂಸರಿಗೆ ವಿದುಷಿಯರಿಗೆ ಅದೇ ರೀತಿಯಾಗಿ ಹಿರಿಯರೆಲ್ಲ ಇದ್ದಾರೆ, ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತೇನೆ. ಕೃಷ್ಣನ ಅನುಗ್ರಹ ಇದ್ದರೆ ಯಾವುದೇ ಕಾರ್ಯ ನಮಗೆ ಕಷ್ಟವಾಗುವುದಿಲ್ಲ ಎಂದು ತಮ್ಮ ಒಂದು ಹಿತನುಡಿಗಳಲ್ಲಿ ನಮ್ಮ ಮನಸ್ಸಿಗೆ ನಾಟುವಂತೆ ಹೇಳಿದ ಪಂಡಿತ್ ವೇದಮೂರ್ತಿ ಸತ್ಯಕೃಷ್ಣ ಭಟ್ ಇವರಿಗೆ ಧನ್ಯವಾದಗಳು. ಈಗ ನಂತರ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಡಾಕ್ಟರ್ ಸುರೇಖಾ ತಂತ್ರಿ ಇವರು ಕೂಡ ತಮ್ಮ ಹಿತವಚನಗಳನ್ನು ಕೇವಲ 5 ನಿಮಿಷಗಳಲ್ಲಿ ಮುಗಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲು ನಾನು ಈ ವೇದಿಕೆಯನ್ನು ಒಂದು ರೀತಿಯಲ್ಲಿ ನನ್ನ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಕೆಲವು ವರ್ಷಗಳ ಹಿಂದೆ ನಮಗೆ ಇಲ್ಲಿ ಒಂದು ಭಗವದ್ಗೀತೆಯ ಒಂದು ಅಧ್ಯಯನ ಮಾಡಲಿಕ್ಕೆ ನನಗೆ ಹೇಳಿಕೊಡ್ಬೇಕು ಹೇಳಿದರೆ ನಾನು ಕಲಿಬೇಕು. ಆ ಅಧ್ಯಯನ ಅದು ಬೇರೆ ರೀತಿಯಾಗಿರ್ತದೆ. ಕಲಿಸುವ ಸಂದರ್ಭದಲ್ಲಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಆ ಒಂದು ಅಧ್ಯಯನದ ಪರಂಪರೆ ನಿರಂತರವಾಗಿ ನಡೀತಾ ಇದೆ. ಈಗ ಅದು ಇಲ್ಲಿ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಆಗಿರ್ಬೋದು. ಅದಕ್ಕಾಗಿ ಏನೋ ಅನೇಕ ಶಾಸ್ತ್ರಗಳನ್ನು ಓದುವಂಥ ಸಂದರ್ಭ ಬಂದಿದೆ. ಅದಕ್ಕಾಗಿ ನಾನು ಕೃಷ್ಣ ಮಂದಿರ ಆಡಳಿತ ಮಂಡಳಿ ಅದಕ್ಕೆ ಒಂದು ಮುಹೂರ್ತವನ್ನು ನಿಗದಿ ಮಾಡಿದಂಥ CA ರಾಮಕೃಷ್ಣ ಅವರಿಗೆ ಹಾಗೂ ಕೃಷ್ಣಾನಂದ ಭಟ್, ವೇದಮೂರ್ತಿ ಕೃಷ್ಣಾನಂದ ಭಟ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತೇನೆ. ಇನ್ನು ಈ ಒಂದು ವಿಚಾರ ಹೇಳೋದು ಅಂತ ಹೇಳಿದರೆ, ನಾನು ಭಗವದ್ಗೀತೆಯ ವಿಚಾರವನ್ನು ಹೇಳಲಿಕ್ಕೆ ಬರೋದಿಲ್ಲ ಈಗ, ಯಾಕೆಂದರೆ ವಿದ್ವಾಂಸರು ಅದನ್ನು ಈಗಾಗಲೇ ಹೇಳಿ ಆಗಿದೆ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ದೇವಾಲಯ ಅಂತ ಹೇಳುವಂಥದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೀಸಲಾಗಿಟ್ಟ ಒಂದು ಜಾಗ. ನಾನು ಈ ಕೃಷ್ಣ ಮಂದಿರದಲ್ಲಿ ಗಮನಿಸಿದ ಹಾಗೆ, ಆ ಕೃಷ್ಣ ಮಂದಿರದ ವಾಟ್ಸಪ್ ಗ್ರೂಪಲ್ಲಿ ನಾನಿದ್ದೇನೆ, ಅದರಲ್ಲಿ ಗಮನಿಸಿದ ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು ಸತತವಾಗಿ ನಡೀತಾನೆ ಇರ್ತದೆ. ಬೇಕಾದಷ್ಟು ಕಾರ್ಯಕ್ರಮಗಳು, ಅದು ಸಂಗೀತಕ್ಕೆ ಸಂಬಂಧಪಟ್ಟದ್ದು, ಭಜನೆಗೆ ಸಂಬಂಧಪಟ್ಟದ್ದು, ನಾಟಕಕ್ಕೆ ನೃತ್ಯ ಹೀಗೆ ಎಲ್ಲದಕ್ಕೆ ಸಂಬಂಧಪಟ್ಟದ್ದು ನಡೀತಾ ಇದೆ. ಅದು ನಿಜವಾಗ್ಲೂ ಒಂದು ಪ್ರಶಂಸಾರ್ಹವಾದದ್ದು. ಅದರೊಂದಿಗೆ ನಮ್ಮ ಭಗವದ್ಗೀತೆ ಕ್ಲಾಸ್, ನಮ್ಮ ಈ ಇತ್ತೀಚಿನ ಕ್ಲಾಸಲ್ಲಿ ಬರುವಂಥ ಜನರಿಗೆ ಅನನುಕೂಲವಾಗದಿರುವಂತೆ ಇಲ್ಲಿ ಬೇರೆ ಯಾವ ಕಾರ್ಯಕ್ರಮಗಳಿದ್ದರೂ ಕೂಡ ಅವರು ನಮ್ಮ ಒಂದು ಸಮಯಕ್ಕೆ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾನು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವಂಥ ವಿಷಯ. ಇನ್ನು ಹೀಗೆ ನಿರಂತರವಾಗಿ ನಮ್ಮ ಸೇವೆ ನಡೀಲಿ, ನಮಗೂ ಈ ಜ್ಞಾನ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಭಗವಂತನಲ್ಲಿ. ಇನ್ನು ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಈ ಭಗವದ್ಗೀತೆಯ ಒಂದು ಪಠಣೆಯ ವಿಚಾರ ಅಧಿಕ ಮಾಸದಲ್ಲಿ ಅಂತ ಹೇಳಿದಾಗ ವೇದಮೂರ್ತಿ ಕೃಷ್ಣಾನಂದ ಭಟ್ ಅವರು ಒಂದಿನ ನನಗೆ ಕಾಲ್ ಮಾಡಿ ಹೇಳಿದರು,
ನಾವು ಈ ರೀತಿ 30 ದಿನ ಮಾಡಬೇಕಂತಿದ್ದೇನೆ. ಒಬ್ಬರು ಒಂದು ದಿನ ಜವಾಬ್ದಾರಿ ವಹಿಸ್ಕೊಂಡ್ರೆ ಒಳ್ಳೆಯದಿತ್ತು. ನಮ್ಮ ಅಪೇಕ್ಷೆ ಏನು ಅಂತ ಹೇಳಿದರೆ, ನನಗೆ ಸರಿ ನೆನಪಿದೆ ಅವರು ಹೇಳಿದ ಮಾತು, ಒಂದು 5 ಜನ ಆದರೂ ಮಿನಿಮಮ್ ಬರಲಿ ಹೇಳಿ. 5 ಜನ ಅಂತ ಹೇಳಿದ್ದವರು, ನಾನು ಆಲೋಚನೆ ಮಾಡಿದೆ ನಮ್ಮ ಗ್ರೂಪಿಂದ ಒಂದು 10 ಜನ 15 ಜನ ಹೀಗೇನಾದರೂ ನಾವು ಹೇಗಾದರೂ ಬರ್ಬೋದು, ನಮ್ಮ ಒಟ್ಟಿಗೆ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಅದು ಕೃಷ್ಣನ ಮಹಾತ್ಮೆ, ಕೃಷ್ಣನ ಅನುಗ್ರಹ ರೀತಿಯಲ್ಲಿ ಸಾಬೀತಾಗಿದೆ. ಇಷ್ಟು ಜನ ಅವ್ರು ಹೇಳಿದಾಗ ಆವ್ರೇಜ್ ಒಂದು 80 ಜನ ಪ್ರತಿದಿನ ಬಂದು ಗೀತಾಧ್ಯಯನ ಮಾಡ್ತಿದ್ದಾರೆ ಹೇಳಿದರೆ, ಅದು ಇಲ್ಲಿ ಬರುವ ಅವರಿಗೆ ಒಂದು ಪುಣ್ಯಪ್ರದ ಮಾತ್ರ ಅಲ್ಲ, ಅವರ ಮೂಲಕ ಅವರ ಮನೆಯಲ್ಲಿರುವ ಎಲ್ರಿಗೂ ಕೂಡ ಈ ಒಂದು ಮೆಸೇಜ್ ಹೋಗ್ತದೆ. ಈ ರೀತಿಯ ಭಗವದ್ಗೀತಾ ಪಾರಾಯಣ ಇದೆ, ಅದಕ್ಕೆ ಇವರು ಹೋಗ್ತಾ ಇದ್ದಾರೆ, ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು. ಅದರ ವಿಚಾರ ಏನು ಅವೇರ್ನೆಸ್ ಅಂತ ಹೇಳ್ತೇವಲ್ಲ, ಅದು ಅಲ್ಲೂ ಆಗ್ತದೆ. ಸೊ ಅದು ನಿಜವಾಗ್ಲೂ ಪ್ರಶಂಸಾರ್ಹ. ಇನ್ನೊಂದು ನನ್ನ ಅನುಭವ ನಾನಿಲ್ಲಿ ಹೇಳ್ತೇನೆ. ನಾವು ಭಗವದ್ಗೀತೆ ಪಾರಾಯಣ ಮಾಡ್ತಾ ಇರ್ತೇವೆ, ಎಷ್ಟು ಚೆನ್ನಾಗಿ ಅವರು ಎಲ್ಲರೂ ಹೇಳ್ತಿದ್ದಾರೆ ಹೇಳಿದರೆ ಆಶ್ಚರ್ಯ ಆಗ್ತದೆ. ದಿನದಿಂದ ದಿನಕ್ಕೆ ಆ ಪಠಣದಲ್ಲಿ ಆಗುವಂಥ ಅಭಿವೃದ್ಧಿ. ಒಂದು ದಿನ ಇಲ್ಲಿ ತುಂಬ ಜನ ಬಂದು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಆಗ್ತಾ ಇದೆ ಹೇಳಿ. ಒಂದು ದಿನ ಒಬ್ಬರು ಹೇಳಿದರು, ಆ್ಯಕ್ಚುಲಿ ನನಗೂ ಅನ್ನಿಸ್ತಾ ಇತ್ತು, ಆ ವಿಶ್ವರೂಪ ದರ್ಶನ ಯೋಗದ ಒಂದು ಪಠಣ ಆಗ್ತಿರುವಾಗ ನನಗಂತೂ ತುಂಬ ರೋಮಾಂಚನ ಆಗ್ತಾ ಇತ್ತು. ಅದೇ ಒಂದು ದಿನ ಒಬ್ಬರು ಬಂದು ಹೇಳಿದರು, ಭಕ್ತರೊಬ್ಬರು, ನನಗೆ ಯಾರಂತ ಗೊತ್ತಿಲ್ಲ, ವಿಶ್ವರೂಪ ದರ್ಶನ ಹೇಳುವಾಗ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ ಅಂತ. ನಿಜವಾಗ್ಲೂ ಭಗವಂತನ ಸಾಕ್ಷಾತ್ಕಾರ ಆದ ಹಾಗೆ ನನಗೆ ಅನಿಸಿದೆ. ನಿಮಗೂ ಕೆಲವು ಜನರಿಗೆ ಅದು ಅನಿಸಿರ್ಬೋದು ಅನ್ನಿಸ್ತದೆ. ಆದರೆ ಅದ್ಭುತವಾದ ಒಂದು ಆ ವೈಬ್ರೇಷನ್ ಅಂತ ನಾವು ಹೇಳ್ತಾ ಇರ್ತೇವೆ ಎಲ್ಲ ಕಡೆ, ಬಟ್ ಇಲ್ಲಿ ಕೃಷ್ಣ ಮಂದಿರದಲ್ಲಿ ಅದು ನನಗೆ ನಿಜವಾಗ್ಲೂ ಅನುಭವ ಆಗಿದೆ. ಅದಕ್ಕಾಗಿ ನಾನು ಇಲ್ಲಿರುವಂಥ ಆಡಳಿತ ಮಂಡಳಿಯವರಿಗೆ, ಉಳಿದವರಿಗೆ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಸೇರಿರುವ ಭಕ್ತ ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ. ಧನ್ಯವಾದಗಳು ಭಗಿನಿ. ಈಗ ಮುಂದಿನದಾಗಿ ಪಂಡಿತ್ ಡಾಕ್ಟರ್ ನರಸಿಂಹಾಚಾರ್ ಇವರು ಕೂಡ ಒಂದೆರಡು ಹಿತವಚನಗಳನ್ನು ಹೇಳಿ ನಮ್ಮನ್ನು ಪುನೀತರಾಗಿಸಬೇಕೆಂದು ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಮಾಧ್ವಾರ್ಣವಜ್ಞಾನ ನಿಧಿ ಪ್ರಕಾಶಂ ಸದಾ ಮಂದಹಾಸರೂಪಂ ಯತೀಶಂ ಶ್ರೀ ಸುಕೃತೀಂದ್ರ ಹಸ್ತಸರೋಜಜಾತಂ ಶ್ರೀ ಸುಧೀಂದ್ರಂ ಪ್ರಣಮಾಮಿ ನಿತ್ಯಂ. ನಮನ್ ನಮನ್ ಗುರುಂ ಸದಾ ಕಾಶೀಮಠಾಧಿಪಂ ಬುಧಂ ಸುಧೀಂದ್ರತೀರ್ಥವಂದನಂ ಸಂಯಮೀಂದ್ರ ಸಂಯುತಂ ಬ್ರಹ್ಮಾಂಧ ಗರ್ಭಸಾಕ್ಷಾದಿಷ್ಟಂ ದೈವಂ ಶ್ರೀಪದಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮನ್ಮಿನ್. ಆ ಭಗವಂತನನ್ನು ಮನಸ್ಸ ಧ್ಯಾನಿಸ್ತಾ ಪರಮಪೂಜ್ಯ ಗುರುವರ್ಯರನ್ನು ಸ್ಮರಿಸ್ತಾ ವೇದಿಕೆಯಲ್ಲಿರುವಂತಹ ವಿದ್ವೋತ್ತಮರು, ನಮ್ಮ ಸತ್ಯಕೃಷ್ಣ ಭಟ್ರಿದ್ದಾರೆ, ಹಾಗೂ ವಿದುಷಿ ತಂತ್ರಿಯವರು ಇದ್ದಾರೆ. ಅಪಾರ ಗೀತಾ ಓದಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡಂತಹ ಸಭಾಸದರು ಇಲ್ಲಿದ್ದಾರೆ. ಎಲ್ರಿಗೂ ಪ್ರೀತಿಯಿಂದ ವಂದಿಸ್ತೇನೆ. ಹಾಗೂ ನಮ್ಮ ದೇವಳದ ಆಡಳಿತ ಅಧಿಕಾರಿಗಳು ಹಾಗೂ ಸಮಾಜದ ಎಲ್ಲ ಕೈಂಕರ್ಯಗಳಲ್ಲಿ ನಾನು ಹುಟ್ಟಿದಿನಿಂದ ಈವಾಗಲೂ ನೋಡ್ತಾ ಇದ್ದೀನಿ, ಎಲ್ಲ ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಕುಡುಪಿ ಶೆಣಗಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನೆಲ್ಲ ಬಂಧಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ತಪಸ್ವಿಗಳನ್ನು ತಮ್ಮನ್ನೆಲ್ಲರ ನಾನು ಪ್ರೀತಿಯಿಂದ ಬಂಧಿಸ್ತೇನೆ. 30 ದಿನದ ಈ ಒಂದು ಪರ್ವಕಾಲದಲ್ಲಿ ತಾವೆಲ್ಲರೂ ಒಂದು ತಪವನ್ನು ಮಾಡಿದ್ದೀರಿ. ಯಜ್ಞಾನಾಂ ತಪಯಜ್ಞೋಸ್ಮಿ ಅಂತ ಗೀತಾಚಾರ್ಯರು ಹೇಳಿದ್ದು. ಯಾವುದೇ ವಿಷಯವನ್ನು ಯಜ್ಞ ಮಾಡ್ತೀವಿ, ಅದರಲ್ಲಿ ತಪಸ್ಸು ಎನ್ನುವಂಥದ್ದೇ, ಜಪ ಎನ್ನುವಂಥದ್ದೇ ವಿಶೇಷವಾಗಿರುವಂಥದ್ದು. ನಾನು ಜಪರೂಪದಿಂದ ಇದ್ದೇನೆ.
ಆ ಜಪವನ್ನು ಪದೇ ಪದೇ ಹೇಳುವುದರಿಂದ ಅದೊಂದು ತಪಸ್ಸಾಗುತ್ತೆ. ಜಪಯಜ್ಞೋಸ್ಮಿ ಅಂತ ಕೃಷ್ಣ ಹೇಳಬೇಕಾದ್ರೆ ಆ ಕೃಷ್ಣ ಹೇಳಿದ ಮಾತುಗಳನ್ನು ತಾವು ಈ 30 ದಿನಗಳಲ್ಲಿ ನಿರಂತರವಾಗಿ ಅದನ್ನು ನುಡಿದಿದೆ. ಅದನ್ನು ನಮಗೆ ಹೇಳಿಕೊಟ್ಟವರು ಯಾರು ಅಂತ ಹೇಳಿದರೆ ವ್ಯಾಸರು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೀಗೀಗೆ ಆಗಿದೆ ಎನ್ನುವಂಥದ್ದನ್ನು ಹೇಳ್ತಾ ಈ ಮಹಾಭಾರತ ಗ್ರಂಥವನ್ನು ಕೊಟ್ಟರು. ಆ ಮಹಾಭಾರತ ಗ್ರಂಥದಲ್ಲಿರುವಂತಹ ಈ ಹಾರ್ಟ್ ಹೆಲ್ತ್, ಯಾವ ರೀತಿ ಮನುಷ್ಯನ ಶರೀರದಲ್ಲಿ ಹೃದಯಕ್ಕೆ ಪ್ರಾಧಾನ್ಯತೆ ಹೇಗಿದೆಯೋ ಹಾಗೆ ಒಂದು ಹೃದಯದ ಒಂದು ಭಾಗ ಹಾಗೆ ಈ ಗೀತೆ, ಭಗವದ್ಗೀತೆ ಅದರಿಂದ ಬಂದದ್ದು. ಅಂತಹ ಭಗವದ್ಗೀತೆಯಲ್ಲಿ ಬರುವಂಥದ್ದು ಸಹ ಯಜ್ಞ ಪ್ರಜಾ ಸೃಷ್ಟವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ವಿಷ್ಟಕಾಮದು. ಬ್ರಹ್ಮ ಪ್ರಜಾಪತಿ ಹೇಳ್ತಾನಂತೆ ಸಹ ಯಜ್ಞ ಪ್ರಜಾ ಸೃಷ್ಟವ. ಹಿಂದೆ ಈ ಯಜ್ಞ ಇತ್ಯಾದಿಗಳನ್ನು ಮಾಡಿದಾಗ ಅದರಿಂದ ಬರುವಂತಹ ಏನು ಫಲ ಇದೆ ಅದು ಕಾಮಧೇನು ರೂಪವಾಗಿ, ಧೇನು ಸ್ವರೂಪವಾಗಿ ನಾವು ಏನೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ ಅವೆಲ್ಲವೂ ಕೊಡುವಂತಾಗುತ್ತೆ ಅಂತ. ಅಂತಹ ಕಾಮಧೇನುವನ್ನು ತಾವು ಪಡ್ಕೊಂಡಿದ್ದೀರಿ 30 ದಿವಸ ನಿಮ್ಮ ಈ ವ್ರತ. ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ, ಈ ಪುರುಷೋತ್ತಮ ಮಾಸದಲ್ಲಿ ಒಂದು ಚಿಕ್ಕದೇನಾದರೂ ಮಾಡಿದರೂ ಅದಕ್ಕೆ ಅನಂತ ಕೋಟಿ ಫಲವನ್ನು ಹೇಳುತ್ತಾರೆ. ಆವಾಗ ನೋಡಿ 700 ಶ್ಲೋಕಗಳನ್ನು ಪ್ರತಿನಿತ್ಯ ಆ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ತಾವು ಜಪ ಮಾಡಿದ್ದೀರಿ. ಒಂದು ಜಪ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡಿದರೆ ಇರುವಂಥ ಫಲ, ಅದನ್ನೇ ನಮ್ಮ ಮನೆಯಲ್ಲಿರುವಂತಹ ದೇವರ ಆಲಯ, ದೇವರ ಕೋಣೆ ಎದುರಿಗೆ ದೇವರ ಹತ್ರ ಹಾಕಿದರೆ ಅದಕ್ಕೆ 10ರ ಫಲ. ಒಂದು ಸರ್ತಿ ಪಠಣ ಮಾಡಿದರೆ ಅಲ್ಲಿ 10ರ ಫಲ ಬರುತ್ತೆ. ಅಲ್ಲಿಂದ ಹತ್ತಿರದಲ್ಲಿರುವಂತಹ ಯಾವುದೇ ಒಂದು ದೇವಾಲಯದಲ್ಲಿ ಅಥವಾ ದೇವ ಸಾನ್ನಿಧ್ಯದಲ್ಲಿ, ವೃಕ್ಷ ಸಮೂಹದಲ್ಲಿ ಅಥವಾ ನದಿ ತೀರದಲ್ಲಿ, ಸಮುದ್ರ ತೀರ್ಥದಲ್ಲಿ, ಈ ರೀತಿಯಿಂದ ನಾವು ಯಾವ ಒಂದು ಸ್ಥಳದಲ್ಲಿ ಹೋಗಿ ಅದನ್ನು ಮಾಡ್ತೇವೆ ಅದಕ್ಕೆ ಯಥೇಷ್ಟವಾದಂತಹ ಫಲ ಉಲ್ಬಣಗೊಳ್ತಾ ಹೋಗುತ್ತೆ. ಆದ್ದರಿಂದ ತಾವು ಆ ಸಮಯದಲ್ಲಿ ಬಂದು, ಕ್ಲಪ್ತ ಸಮಯದಲ್ಲಿ ಬರುವಂಥದ್ದು, ಯಾರಿಗೂ ಆಗುವಂಥ ಕರ್ತವ್ಯ ಅಲ್ಲ ಅದು. ಒಂದು ದಿವಸ ಮಾಡಿದ್ದು ಪುನಃ ಮರು ದಿವಸ ಅಷ್ಟೇ ಹೊತ್ತಿಗೆ ಮಾಡಬೇಕು, ಇನ್ನೂ ಪುನಃ ಅಷ್ಟೇ ಹೊತ್ತಿಗೆ ಮಾಡಬೇಕು ಅಂತ ಹೇಳಿದರೆ ಅದು ಹೇಳಲಿಕ್ಕೆ ತೀರದೇ ಇರುವಂಥ ವಿಷಯ. ನಿನ್ನೆ ಮಾಡಿದಾಗೆ ಇವತ್ತೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ನಾವು ಮಾತೆಯರನ್ನು ಕೇಳಬಹುದು, ನಿಮ್ಮ ತಾಯಿ ಮಾಡ್ತಾಯಿದ್ರು, ಈ ಉಪ್ಮಾ ಎಲ್ಲ ಮಾಡಿ ಕೊಡ್ತಾರೆ, ಅದೇ ಪ್ರಕಾರ ನೀವು ಮಾಡಿ ಹೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೂ ರುಚಿ ಬೇರೆ, ಇದರ ರುಚಿನೂ ಬೇರೆ. ಅದರಿಂದ ಈ ಒಂದು ಯಾವುದೇ ಒಂದು ಉಪಾಸನೆಗಳು ಪದೇ ಪದೇ ಮಾಡಿ ಅದು ರಿಪಿಟೇಷನ್ ಆಗುವಾಗ ಅದು ಜಪ ಎನ್ನುವಂಥದ್ದಾಗ್ತದೆ. ಅದರಿಂದ ಹೇಳಿದ್ದೇ ಹೇಳೋದು, ಹೇಳಿದ್ದೇ ಹೇಳೋದು, ಕೇಳಿದ್ದೇ ಕೇಳೋದು ಇತ್ಯಾದಿಗಳೆಲ್ಲ ಮಾಡ್ತಾ ಇರುವಾಗ ಅದು ನಮ್ಮ ಹೃದಯದಲ್ಲಿ ಪುನಃ ಗಟ್ಟಿಯಾಗ್ತದೆ. ಗಟ್ಟಿಯಾಗಿ ಅದಕ್ಕೆ ಹೇಳೋದು ನಿದಧ್ಯಾಸನ ಅಂತ. ಆ ಭಗವಂತನ ಮೇಲಿರುವಂತಹ ಪ್ರೀತಿ ಇನ್ನೂ ಗಟ್ಟಿಯಾಗುತ್ತಾ ಹೋಗುತ್ತೆ. ಆ ರೀತಿಯಿಂದ ಭಗವಂತನನ್ನು ನಾವು ಕಾಣಲಿಕ್ಕಾಗುವಂಥದ್ದು. ಆ ಘರ್ಷಣೆ ಏನಿದೆ, ಆ ಘರ್ಷಣೆಯ ಉಷ್ಣತೆ ಅದು ತಪಸ್ಸು. ಅದರಿಂದ ನಾನು ನಿಮ್ಮನ್ನು ಸಂಬೋಧಿಸಿದ್ದು ಮಹಾ ತಪಸ್ವಿಗಳು ನೀವು. ಯಾಕೆ ಹೇಳಿದರೆ ನೀವು 30 ದಿವಸ ಭಗವದ್ಗೀತೆಯನ್ನು ಆ ಸನ್ನಿಧಿಯಲ್ಲಿ ಪಠನ ಮಾಡಿದ್ದೀರಿ. ನಾವು ತಂತ್ರಿಗಳು ಹೌದು, ಮಾರ್ಗದರ್ಶಕರು ಹೌದು, ಪೂಜೆಯ ಅರ್ಚಕರು ಹೌದು, ಉತ್ತಮ ಒಂದು ಮನೆತನದಲ್ಲಿ ಹುಟ್ಟಿದ್ದೇನೆ. ನನ್ನಿಂದ ಈ 30 ದಿವಸವೂ 30 ಸಾರಿ ಭಗವದ್ಗೀತೆ ಓದಲಿಕ್ಕೆ ಆಗಲಿಲ್ಲ. ಅದೇ ಒಂದು ನನಗೆ ಮನಸ್ಸಿನಲ್ಲಿ ದುಃಖವೂ ಇದೆ. ಯಾಕೆ ಹೇಳಿದರೆ ಇವರೆಲ್ಲ ಕೂತ್ಕೊಂಡವರಿಂದ ಆಗಿದೆ, ನಮ್ಮದು ಹೇಳಿ ಹೋಗಿದ್ದೇನೆ, ಮಾಡಿದವರು ಅವರು, ನಾವು ಹೇಳಿದ್ದು ಮಾತ್ರ ಅಂತ. ಮೊದಲನೇ ದಿವಸ ಬಂದು ಹೇಳಿದ್ದೇನೆ ಮಾಡಬೇಕು, ಉತ್ತಮ ಉಂಟು, ಹೌದು. ಆದರೆ ಅದು ನನಗೆ ಗೊತ್ತಿದೆ, ಒಳ್ಳೆಯದು ಅನ್ನುವಂಥದ್ದು ಗೊತ್ತಿದೆ. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಕಾರ್ಯರೂಪಕ್ಕೆ ಬಂದರೆ ಮಾತ್ರ ಅದಕ್ಕೆ ಮೌಲ್ಯ. ದೃಷ್ಟಾಂತಕ್ಕೆ ಹೇಳೋದಾದರೆ, ಒಬ್ಬರು ವಿದ್ಯಾವಂತರು ಅಂತ ನಾವು ಹೇಳ್ತೇವೆ. ಒಂದು ಸಿಗರೇಟ್ ಒಂದು ಪೆಟ್ಟಿಗೆ ಇರುತ್ತೆ, ಆ ಸಿಗರೇಟ್ ಪೆಟ್ಟಿಗೆಯಲ್ಲಿ ಬರೆದಿರುತ್ತೆ ಇಂಜೂರಿಯಸ್ ಟು ಹೆಲ್ತ್. ಆದರೆ ಅದನ್ನು ನೋಡುವಾಗ ಓದಿದವರು ಗೊತ್ತಾಗುತ್ತೆ, ಇದು ಎಳೆದ್ರೆ ಸೇದಿದರೆ ಇದರಿಂದ ತೊಂದರೆ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಅದೇ ವ್ಯಕ್ತಿ
ಸಿಗರೇಟನ್ನು ಎಳೀತಾನೆ, ಸೇದಿಸ್ತಾನೆ, ಹಾಗಾದರೆ ಅವನಿಗೆ ವಿದ್ಯಾಭ್ಯಾಸ ಇರಲಿಲ್ವೋ, ಓದಲಿಕ್ಕೆ ಗೊತ್ತಾಗಲಿಲ್ವೋ? ಹಾಗೆಲ್ಲ. ಆ ಜ್ಞಾನ ಇಲ್ಲ, ಆ ಜ್ಞಾನದಲ್ಲಿ ಬರಲಿಲ್ಲ. ಭಗವಂತ ಕೊಡಬೇಕು ಜ್ಞಾನ. ಆ ಸಮಯವನ್ನು ನೀವು ಮಾಡಿದ್ದೀರಿ. ಆಯಾ ಕ್ಲಪ್ತ ಕಾಲಕ್ಕೆ ಇಲ್ಲಿ ಬರಬೇಕು. ಬೆಳಿಗ್ಗೆಯಿಂದ ಇರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಈ ಹೊತ್ತಿನಲ್ಲಿ ನಾನು ಕೃಷ್ಣ ಮಂದಿರಕ್ಕೆ ಹೋಗಲಿಕ್ಕಿದೆ, ಅಲ್ಲಿ ನನ್ನಿಂದ ಆ ಭಗವತ್ ಸೇವೆ ಮಾಡಲಿಕ್ಕಿದೆ ಎನ್ನುವಂಥದ್ದು ಸಂಕಲ್ಪ ಮಾಡಿದ್ದು. ಆ ಸಂಕಲ್ಪ ಮಾನಸಂಕರ್ಮ, ಮನಸ್ಸಿನಲ್ಲಿ ಬರುವಂಥ ಈ ಸಂಕಲ್ಪ, ಆ ಸಂಕಲ್ಪವನ್ನು ತಾವು ಪೂರ್ಣ ಮಾಡಿದ್ದೀರಿ. 30 ದಿವಸಗಳು ಅನೂಚಾನವಾಗಿ ಆ ಭಗವತ್ ಸಾನ್ನಿಧ್ಯದಲ್ಲಿ ತಾವು ಜಪವನ್ನು ಮಾಡಿದ್ದೀರಿ. ಆ ಜಪ ತಪಕ್ಕೆ ಕಾರಣವಾಗಿದೆ. ಅದರಿಂದ ಬರಬೇಕಾದ್ದು ಕೃಷ್ಣಾಚಾರ್ಯ ಹೇಳಿದಾಗೆ ಆ ಕಾಮಧೇನು ರೂಪವಾಗಿ, ಆ ಸುರಭಿಯಾಗಿ ತಾವು ಏನೆಲ್ಲ ಇಷ್ಟಪಟ್ಟಿದ್ದೀರಿ ಅವೆಲ್ಲ ಬರುವಂತಾಗಿದೆ. ಅದರದ್ದೇ ಒಂದು ಫಲ ಎಂಬುದಾಗಿ ಮುಂದಿನ ಯಾವ ಒಂದು ಮಾಸದ ಮೊದಲನೆಯ ಬುಧವಾರದಿಂದ ನಿರಂತರವಾಗಿ ಈ ದೇವಾಲಯದಲ್ಲಿ ಆ 18 ಅಧ್ಯಾಯಗಳನ್ನು ಆ ದೇವರ ಸನ್ನಿಧಿಯಲ್ಲಿ ಪಾರಾಯಣ ಮಾಡುವಂತಹ ಒಂದು ಪ್ರಾರಂಭವನ್ನು ಮಾಡುವಂಥವರು ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ಏನು ಹೇಳಿದರೆ, ಯಾವುದಕ್ಕೂ ಪುಲಿಸ್ ಸ್ಟಾಪ್ ಎನ್ನುವಂಥದ್ದು, ಮಂಗಲ ಎನ್ನುವಂಥದ್ದಿಲ್ಲ. ಈ 33 ದಿವಸ ಮಾಡಿದ್ದೇವೆ, ಆಯಿತು, ಭಗವದ್ಗೀತೆಗೆ ಮಂಗಲ, ಅದನ್ನು ಇಟ್ಟು ಮೇಲೆ ಇಡುವಂಥದ್ದು ಪ್ರಶ್ನೆ ಇಲ್ಲ. ಅದು ಮೆಕಾಲೆ ಇವರದು ಒಂದು ಇದಕ್ಕೆ ಸಿದ್ಧಾಂತಕ್ಕೆ ಬಂದದ್ದು. ನಮ್ಮ ಸಿದ್ಧಾಂತ ನಿರಂತರವಾಗಿ ಅದರ ಅಧ್ಯಯನ ಆಗ್ತಾ ಇರಬೇಕು, ನಿರಂತರವಾಗಿ ಆ ಭಗವತ್ ಸಾನ್ನಿಧ್ಯದ ನೆನಪಾಗಬೇಕು. ಅದನ್ನು ತಿಳ್ಕೊಂಡು ನೀವು ಮುಂದಕ್ಕೆ ಹೋಗಬೇಕು. ಅದಕ್ಕಾಗಿ ಹೇಳಿದ್ದ ಗೀತೆ. ನೀವು ಬುಧವಾರದ ದಿವಸ ಇದನ್ನು ಮುಂದುವರೆಸ್ತೀರಿ ಎನ್ನುವಂಥದ್ದು ಅತ್ಯಂತ ಸಂತೋಷ ಆಯಿತು. ಅದೇ ಪ್ರಕಾರ ಈ ಗೋವಿಂದ, ಗೋಕುಲ, ಗೋ ಎನ್ನುವಂಥದ್ದು ಸೂರ್ಯನಿಗೂ, ಗೋ ಅಂದರೆ ಚಂದ್ರನೂ ಆಗುತ್ತಾನೆ, ಗೋ ಎಂದರೆ ಇಂದ್ರಾದಿ ದೇವತೆಗಳು ಬರ್ತಾರೆ. ಗೋ ಎನ್ನುವಂಥದ್ದು ಸತ್ ಶಾಸ್ತ್ರಗಳಿಗೆ ಗೋ ಎನ್ನುವಂತಹ ಹೆಸರಿದೆ. ಹಾಗೆ ಗೋ ಎನ್ನುವಂಥದ್ದು ಸಮರ್ಥವಾಗಿ ಆ ಗೋ ಪಶುಗಳಿಗೂ ಗೋ ಹೇಳುತ್ತೇವೆ, ಬ್ರಾಹ್ಮಣರಿಗೂ ಗೋ ಹೇಳುತ್ತೇವೆ. ಗೋ ಎನ್ನುವಂಥದ್ದು ಈ ಏಕಾಕ್ಷರ ಕೋಶ ಎನ್ನುವಂಥದ್ದು ಆ ಭಗವಂತನಿಗೂ ಗೋ ಎನ್ನುವಂತಹ ಒಂದು ರೀತಿಯಲ್ಲಿ ಹೇಳುತ್ತೇವೆ. ಆದ್ದರಿಂದ ಗೋವಿಂದ, ಆ ಗೋಪಾಲ, ಅವರೆಲ್ಲ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಯಾರು ಮಾಡಿದ್ದು ಹೇಳಿದರೆ ಕೃಷ್ಣ ಮಾಡಿದ್ದಾನೆ. ಆ ಕೃಷ್ಣನ ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷ್ಣರಿತ್ಯುಚ ಭಿದೀಯತೆ ತನ್ನಾಶನ ಕರೋ ದೇವ ಕೃಷ್ಣ ಇತ್ಯುಚ್ಯತೆ ಬುಧೈಹಿ. ಆದ್ದರಿಂದ ಕೃಷ್ಣ ಎನ್ನುವಂತಹ ಒಂದು ನಾಮಸ್ಮರಣ ಮಾಡಿದರೆ ಎಲ್ಲ ಪಾಪಗಳು ನಶಿಸಿ ಹೋಗ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನಿರಂತರವಾಗಿ ಕೃಷ್ಣನ ಅರ್ಚನೆ ಮಾಡಿದಂಥ ಸತ್ಯಕೃಷ್ಣ ಭಟ್ರು ಬಂದಿದ್ದಾರೆ. ಅಂತಹ ಒಂದು ಸಂತೋಷ ಆಯಿತು ನನಗೆ. ಇದರಲ್ಲಿ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಈ ಒಂದು ಪ್ರಾಕಾರದಲ್ಲಿ ಒಂದು ಯಾವಾಗಲೂ ಹಿಂದಿನಿಂದಲೂ ಈಗ ದೇವರ ಕೃಷ್ಣನ ಸನ್ನಿಧಿ ಮಾಡ್ತಾ, ಹಲವು ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡ್ತಾ, ಹಲವು ಕುಟುಂಬಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ನಮ್ಮ ಸತ್ಯಕೃಷ್ಣ ಭಟ್ರು ಇರಬಹುದು. ಹಾಗೆ ಇಲ್ಲಿ ಈ ತಂತ್ರಿವರಣ್ಯರವರು, ಅವರು ಕೂಡ ತಂತ್ರಿಗಳೇ. ನನ್ನೊಟ್ಟಿಗೆ ಸಂಸ್ಕೃತ ಭಾರತಿಯಲ್ಲೆಲ್ಲ ಆ ಸಂಸ್ಕೃತ ಸೇವೆಯನ್ನು ಮಾಡಿದವರು. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ತನ್ನಲ್ಲಿರುವಂತಹ ಜ್ಞಾನವನ್ನು ಹೇಳಿಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಇದರ ದೊಡ್ಡ ಜವಾಬ್ದಾರಿಯನ್ನು ಪಡ್ಕೊಂಡವರು ಈ ನಮ್ಮ ತಂತ್ರಿಗಳು, ವಿದುಷಿ, ಆ ಭಗಿನಿಯವರಿಗೂ ವಿಶೇಷವಾಗಿ ನಾವೆಲ್ಲ ಸಮಾಧಾನಿಗಳೆಲ್ಲ ಕೂತ್ಕೊಂಡವರು. ನಮ್ಮ ಹತ್ರ ಬಲಬದಿಯಲ್ಲಿರುವಂಥವರು ಜಗನ್ನಾಥ್ ಇವರಿದ್ದಾರೆ, ಜಗದೀಶಣೆಯವರು, ಅವರು ಮಹಾದಾನಿಗಳು. ಯಾವುದೇ ಒಂದು ವಿಷಯಗಳಲ್ಲಿ ಯಾರಿಗೂ ಏನೂ ಇಲ್ಲದಂದರೆ ದೇವರ ಬಗ್ಗೆ, ಗುರುಗಳ ಬಗ್ಗೆ ಅಪಾರವಾದಂತಹ ಪ್ರೀತಿ ವಿಶ್ವಾಸ ಇರುವಂಥವರು, ದೃಢ ವಿಶ್ವಾಸ ಇರುವಂತಹ ಕುಟುಂಬ ಅವರು. ಸಣ್ಣ ದೃಷ್ಟಾಂತದಲ್ಲಿ ಹೇಳೋದಾದರೆ, ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿರುವಂಥ ರಾಮ ಮಂದಿರ, ಅಲ್ಲಿಯ ದೊಡ್ಡ ಒಂದು ರಾಜಗೋಪುರ ಇತ್ತು, ಅದು ಜಾರಿತು, ಕೆಳಗೆ ಬಿತ್ತು. ಅದನ್ನು ಪುನಃ ನವೀಕರಣ ಮಾಡುವಾಗ ಅದನ್ನು ಎದ್ದು ನಿಲ್ಲಿಸಿ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಆ ರಾಮ ದೇವಾಲಯವನ್ನು ಪುನಃಸ್ಥಾಪನೆ ಮಾಡಿದ ಯಾವ ಒಂದು ಕೈಂಕರ್ಯ ಇದೆ ಅದರಲ್ಲಿ ಜಗದೀಶಣೆಯವರ ಪಾಲು ಅತ್ಯಮೂಲ್ಯವಾಗಿದ್ದದ್ದು.
ಆದ್ದರಿಂದ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಮಾಡಿದರು ಏನು ಮಾಡೋದು ಎನ್ನುವಂಥದ್ದು. ಅದು ಚಿರಾಯವಾಗಿ. ಅದು ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಎನ್ನುವಂಥದ್ದು. ಈಗ ಅಲ್ಲಲ್ಲೆಲ್ಲ ಈ ಊಟದ ವ್ಯವಸ್ಥೆ ಇದೆ, ನಾವು ಹೇಳ್ತೇವೆ ಬಿಸಿ ಊಟ ಇತ್ಯಾದಿಗಳೆಲ್ಲ. ಆ ಕಾಲದಲ್ಲಿ ತಾತ್ಮ ಶ್ರೀನಿವಾಸಣಿಯವರು ಅಜ್ಜನವರ ಒಂದು ಮನೋಧರ್ಮ ನೋಡಿ, ನಮ್ಮ ಸಮಾಜ ಬೆಳಿಬೇಕು, ನಮ್ಮ ಸಮಾಜ ಯಾವಾಗಲೂ ಹೊಟ್ಟೆಗಿಲ್ಲದೆ ಅವ ಶಾಲೆಗೆ ಹೋಗದೇ ಇರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೆ ಮಧ್ಯಾಹ್ನದ ಊಟ ಆ ಕಾಲದಲ್ಲಿ ಇತ್ತು. ಹೊರಗಿನವರು ಬಂದರೆ ಬರಬೇಕು ಅಂತ. ಅಂತಹ ಒಂದು ಧರ್ಮಿಷ್ಠರು ಆ ಕುಟುಂಬದವರು ಈ ಒಂದು ದೇವಸ್ಥಾನದ ವಿಶೇಷವಾದಂಥ ಜವಾಬ್ದಾರಿ ಪಡ್ಕೊಂಡಿದ್ದಾರೆ. ಪ್ರಭುಗಳ ಮನೆತನದವರು ಇದ್ದಾರೆ, ಅರ್ಚಕರು ಕೃಷ್ಣಾನ ಭಟ್ ಮತ್ತು ಅವರ ತಂದೆಯವರಿಂದ ನಾನು ಚಿಕ್ಕದಿಂದ ಈ ನೋಡಿದಂಥವರು. ಇವರೆಲ್ಲರ ಒಂದು ಮನಸ್ಸಿನ ಇಚ್ಛೆ ಹಾಗೂ ವ್ಯವಸ್ಥಿತವಾಗಿ ಅದು ನಡೀಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತಮಗೆ ಎಲ್ಲ ರೀತಿಯ ಸಹಕಾರ ಆಡಳಿತ ಮಂಡಳಿ ಕೊಟ್ಟಿದೆ. ಜನರ ಯಾವ ಒಂದು ಸೇರುವಿಕೆ, ಜನರು ಎಲ್ಲರೂ ಇದರಲ್ಲಿ ಭಾಗಿಯಾಗುವಂಥದ್ದು ವ್ಯವಸ್ಥೆ, ಇದೆಲ್ಲ ಇದ್ದರೆ ಮಾತ್ರ ದೇವಾಲಯದಲ್ಲಿ ವಿಶೇಷವಾದಂಥ ಭಗವತ್ ಸಾನ್ನಿಧ್ಯಗಳು ವೃದ್ಧಿ ಆಗುವುದು. ನಮನ ಹೇಳಿದರೆ ಬಂದು ತಾವು ನಮಸ್ಕಾರ ಮಾಡುವಂಥದ್ದು, ಇದರ ಕೊನೆಯ ಅಕ್ಷರ ನ. ಹಾಗೆ ಅರ್ಚನೆ, ಮೊನ್ನೆಲ್ಲ ತುಳಸಿ ಅರ್ಚನೆ ಇತ್ಯಾದಿಗಳೆಲ್ಲ ಆಗಿದೆ. ಅರ್ಚನ ಅದರ ಅಕ್ಷರವೂ ನ. ವಿಶೇಷವಾಗಿ ದೇವರಿಗೆ ಸ್ನಪನಾದಿಗಳನ್ನಾಗೋದು, ಎಲ್ಲ ಅಭಿಷೇಕಾದಿಗಳನ್ನಾಗೋದು. ನಂತರ ಹೇಳುವಂಥದ್ದು ಈ ಯಜನಗಳು, ಯಜ್ಞ ಇತ್ಯಾದಿಗಳಾಗುವಂಥದ್ದು, ಭೋಜನ ಪ್ರಸಾದ ಎಲ್ಲ ಕೊಡುವಂಥದ್ದು. ಈ ರೀತಿಯಿಂದ ನಕಾರಾಂತ್ಯ ಪಂಚೇನ ದೇವಸ್ಯ ಸಾನ್ನಿಧ್ಯ ವರ್ಧಯತಿ, ದೇವ ಸಾನ್ನಿಧ್ಯಗಳು ವೃದ್ಧಿ ಆಗ್ತವೆ ಎನ್ನುವಂಥದ್ದು. ಆ ಕೃಷ್ಣನ ಸಾನ್ನಿಧ್ಯ ವೃದ್ಧಿಯಾಗಲಿ. ಅದರಿಂದ ಯಾರೆಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಆ ಎಲ್ಲ ಪ್ರಾರ್ಥನೆ ಆ ಭಗವಂತ ಅನುಗ್ರಹಿಸಲಿ. ನಮ್ಮ ಹೆಸರು ಆಚಾರ್ಯ ಅಂತ, ನಾವು ಅವರು ಪುರೋಹಿತರು, ಅವರನ್ನು ಆಚಾರ್ಯ ಅಂತ ಕರೆಯೋದು. ಶಾಲೆಯಲ್ಲಿ ಕಾಲೇಜ್ಗಳಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡುವಂಥವರು ಆಚಾರ್ಯರು, ಹಾಗೂ ನಮ್ಮದು ಪೌರೋಹಿತ್ಯ ಮಾಡುವುದು ಆಚಾರ್ಯರು. ಆಚಾರ್ಯರು ಅಂತ ಹೇಳಿದರೆ ಆಚನೋತಿ, ಹೇಳುವವರು ಅಂತ ಅರ್ಥ, ಹೇಳಬೇಕಾದ. ಆದ್ದರಿಂದ ನರೇಶ್ ಕಿಣಿಯವರು ಹೇಳಿದರು, ನರಸಿಂಹಾಚಾರ್ಯ ಹೇಳಿದ್ದಾರೆ, ಹೇಳುವಂಥ ಯಾವ ಒಂದು ಸ್ಥಾನ ಇದೆ ಅದು ನಮ್ಮದು. ಹೇಳಿದರೆ ತೊಂದರೆ ಇಲ್ಲ, ಹೇಳಿದ್ದನ್ನು ಮಾಡಿದ್ದುಂಟಲ್ವ ಅದಕ್ಕಿರುವಂಥ ಮೌಲ್ಯ ಕಾರ್ಯರೂಪದಿಂದ ಬಂದಿದೆ. ಆ ಭಗವಂತ ಅದನ್ನು ಮಾಡಿಸಿದ್ದಾನೆ ಹೇಳಿದರೆ ಭಗವಂತನೇ ಅದು ಹೇಳಿಸಿದ್ದು. ನಾವು ಹೇಳೋದು ಅದು ಆಗದೇ ಇದ್ದರೆ ಅದು ನಾವು ಮಾತ್ರ ಹೇಳಿದ್ದು, ಭಗವಂತ ಹೇಳಿದ್ದಲ್ಲ. ಅದರಿಂದ ಅದು ಆಗೋದಿಲ್ಲ. ಅದರಿಂದ ಭಗವಂತನ ಮನಸ್ಸಿನಲ್ಲಿರುವಾಗೆ ಎಲ್ಲರೂ ಸೇರಿಕೊಂಡಿದ್ದಾಗಿದೆ. ಅದರಿಂದ ಈ ಒಂದು ಧರ್ಮ ಜಾಗೃತಿ ನಡೀಲಿ, ಸನಾತನ ಧರ್ಮದ ಉದ್ಧಾರದ ವ್ಯವಸ್ಥೆ ಆಗಬೇಕಾದದ್ದಿದೆ. ಇದು ಕ್ಲಪ್ತ ಕಾಲದಲ್ಲಿ ಆಗಿದೆ. ಯಾವ ಒಂದು ಪರಾಭವ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ಪರಾಭವಗಳು ನಶಿಸಲಿ. ವಿಶೇಷದಿಂದ ಪ್ರಪರ ಅಭವ ಎನ್ನುವಂಥದ್ದು, ಪರ ಎನ್ನುವಂಥದ್ದು ಉಪಸರ್ಗಗಳಿಂದ ಕೂಡಿ ಆ ಭವ, ಆ ಭಗವಂತ, ಆ ಈಶಾ ಪರಮಾತ್ಮ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನಮ್ಮೊಟ್ಟಿಗೆ ಗಣೇಶ್ ಕಾಮತರಿದ್ದಾರೆ. ನಮ್ಮ ಎಲ್ಲ ಸಮಾಜದಲ್ಲಿ ಏನೆಲ್ಲ ಕಾರ್ಯಕ್ರಮ ಆದರೂ ಕೂಡ ವೆಂಕಟರಮಣ ದೇವಸ್ಥಾನದ ಧರ್ಮದರ್ಶಿಗಳು ಅದರಲ್ಲಿ ಭಾಗಿಯಾಗ್ತಾರೆ. ಅವರೆಲ್ಲ ಸಹಕಾರಗಳು ಸಮಾಜದಲ್ಲಿ ವಿಶೇಷವಾಗಿರುವಂಥದ್ದು. ಹಾಗೂ ಅವರು ಕಾಮತರು ಭಾಗವಹಿಸಿದ್ದಾರೆ, ತುಂಬ ಸಂತೋಷ ಆಯಿತು. ಅವರಿಗೂ ತಮಗೆಲ್ಲರಿಗೂ ಪುನಃ ವಂದಿಸ್ತಾ ಅಭಿನಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಆಚಾರ್ಯ. ನೀವು ಉಪದೇಶ ಮಾಡಿದ್ರಿ, ಇದು ಪುರುಷೋತ್ತಮ ಮಾಸದಲ್ಲಿ ಭಗವದ್ಗೀತಾ ಪಠನೆ ಮಾಡಿದರೆ ಒಳ್ಳೆಯದು ಅಂಥೇಳಿ. ನೀವು ಉಪದೇಶ ಮಾಡಿದ ದಾರಿಯಲ್ಲಿಯೇ ನಾವೆಲ್ಲರೂ ಕೂಡ ಭಗವದ್ಗೀತೆಯ ಪಠನವನ್ನು ಮಾಡಿ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಆದ್ದರಿಂದ ಉಪದೇಶ ಮಾಡಿದ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಈ ಒಂದು ಸುಂದರ ಸಭೆಗೆ ನಿರೂಪಕಿಯಾಗಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರಲ್ಲಿಯೂ ಹಾಗೂ ಪ್ರಧಾನ ಅರ್ಚಕರಾಗಿರುವ ಕೃಷ್ಣಾನಂದ ಭಟ್ ಮಾಮ್ ಇವರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಂತರ ನನ್ನ ಈ ಒಂದು ಧನ್ಯವಾದ ಸಮರ್ಪಣೆಯನ್ನು ಕಾರ್ಯಕ್ರಮವನ್ನು ಮಾಡುತ್ತೇನೆ. ಕೃತಜ್ಞತೆ ಹೃದಯದ ಭಾಷೆ. ಧನ್ಯವಾದ ಹೇಳುವುದು ಅದರ ಅಭಿವ್ಯಕ್ತಿತನ. ಹಾಗೆ ಈ ಕಾರ್ಯಕ್ರಮದಲ್ಲಿ
ಎಲ್ಲ ಸತ್ಕಾರ್ಯಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳುವುದು ನಮ್ಮ ಕರ್ತವ್ಯ. 1 ತಿಂಗಳ ನಿರಂತರವಾಗಿ ಶ್ರೀಮದ್ ಭಗವದ್ಗೀತಾ ಪಠಣೆಗೆ ಸ್ವಸ್ಥ ಮನಸ್ಸು, ದೇಹದಲ್ಲಿ ಚೈತನ್ಯ, ಹುರುಪು ಮತ್ತು 4 ಗಂಟೆ ಆಗ್ತದೆ ಹೇಳುವಾಗಲೇ ನಮ್ಮೆಲ್ಲ ಮಹಿಳಾ ಮಂಡಳಿಯವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು, ಮಂದಿರಕ್ಕೆ ಹೋಗ್ಲಿಕ್ಕುಂಟು, ಪಠಣೆ ಮಾಡಲಿಕ್ಕುಂಟು ಅಂತೇಳಿ ನೀವೆಲ್ಲ ಉತ್ಸುಕರಾಗಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ ಬರಬೇಕಾದ್ರೆ ಅದು ಅವನ ಪ್ರೇರಣೆಯೇ ಅಲ್ಲವೇ? ಅವನ ಪ್ರೇರಣೆ ಇಲ್ಲದೆ ಯಾವುದೂ ಕೂಡ ಈ ಜಗತ್ತಲ್ಲಿ ಸಾಧ್ಯವೇ ಇಲ್ಲ. ಅಂತಹ ಒಂದು ಅನುಗ್ರಹವನ್ನು ಮಾಡಿದ ನಮಗೆ ಹಾಗೂ ಅವನ ಮಂದಿರಕ್ಕೆ ನಮ್ಮನ್ನು ಯಾವ ಕೆಲಸ ಇರಲಿ, ಮೊದಲು ನಾನು ಭಗವದ್ಗೀತಾ ಪಠಣೆ ಮಾಡಿ ನಂತರ ನನ್ನ ಕಾರ್ಯವನ್ನು ಮಾಡ್ತೇನೆ ಅಂತ ಎಷ್ಟೋ ಜನ ಇಲ್ಲಿ ಮಾತನಾಡಿಕೊಳ್ಳೋದನ್ನು ನಾನು ನನ್ನ ಕಿವಿಯಾರೆ ಕೇಳಿದ್ದೇನೆ. ಆದ್ದರಿಂದ ಇಂತಹ ಒಂದು ಪ್ರೇರಣೆಯನ್ನು ಕೊಟ್ಟಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಪ್ರಥಮವಾಗಿ ನಾನು ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಂತರ ಧನ್ಯವಾದ ಸಮರ್ಪಣೆಯನ್ನು ಮುಂದುವರಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ಪಂಡಿತ್ ಡಾಕ್ಟರ್ ನರಸಿಂಹಾಚಾರ್ಯ, ಸುರೇಖಾ ತಂತ್ರಿ ಭಗಿನಿ ಹಾಗೂ ಶ್ರೀ ಸತ್ಯಕೃಷ್ಣ ಭಟ್ ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕುಡುಪು ಜಗದೀಶ್ ಶೆಣೈ ಇವರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡುತ್ತೇನೆ. ಹಾಗೂ ಪ್ರಾಸ್ತಾವಿಕವಾಗಿ ಶ್ರೀ ಕೃಷ್ಣ ಮಂದಿರದ ಬಗ್ಗೆ ತಿಳಿಸಿದ ಮಂದಿರದ ಕಾರ್ಯದರ್ಶಿ ಡಾಕ್ಟರ್ ನರೇಶ್ ಕಿಣಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಗಣೇಶ್ ಕಾಮತ್ ಇವರಿಗೂ ಕೂಡ ಹೃತ್ಪೂರ್ವಕ ಹೃದಯಾಂತರಾಳದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಕೃಷ್ಣ ಮಂದಿರದ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯಾವುದೇ ಆಯೋಜನೆ ಮಾಡಿದರೂ ಕೂಡ ಭಕ್ತಾದಿಗಳು ಸ್ವಪ್ರೇರಣೆಯಿಂದ ತನು ಮನ ಧನದಿಂದ ಇದರಲ್ಲಿ ಭಾಗವಹಿಸಿ ಕೃತಾರ್ಥರಾಗಿರುವ ಸದ್ಭಕ್ತರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಯೋಜಿಸಿ ನಿರ್ವಹಿಸಿದ ಇಲ್ಲಿನ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀಯುತ ಕೃಷ್ಣಾನಂದ್ ಭಟ್ಮಾಮ್ ಹಾಗೂ ಅವರ ಕಾರ್ಯದಲ್ಲಿ ಸಹಾಯಕರಾಗಿ ಪ್ರಸನ್ನ ಭಟ್ಮಾಮ್ ಇವರಿಗೂ ಕೂಡ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ನಾವು ಗಮನಿಸಿರುವಂತೆ ಪ್ರತಿದಿನ ಬಗೆ ಬಗೆಯ ಸಿಹಿ ತಿಂಡಿಗಳು ಹಾಗೂ ಪನ್ವಾರು, ಕೆಲವು ದಿವಸ ಅನ್ನಪ್ರಸಾದ ಇದೆಲ್ಲವನ್ನು ಕೊಡುವಂತೆ ಮಾಡಿದ ಶ್ರೀಕೃಷ್ಣ ಅವರಿದ್ದಾರೆ ಇಲ್ಲಿ ಕೂಡ. ಅಂತಹ ಮಹನೀಯರಿಗೂ ಕೂಡ ಇಂದಿನ ಈ ದಿವಸದಲ್ಲಿ ಕೃತಜ್ಞತೆಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮುಖ್ಯವಾಗಿ 7 ದಿನಗಳ ಒಂದು ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಸಮಯಕ್ಕೆ ಸರಿಯಾಗಿ ಇವತ್ತು 6:30ಗೆ ಮುಗಿಸ್ಬೇಕು, ಆಯಿತು 6:30ಗೆ ಮುಗಿಸ್ತೇವೆ ಅಂಥೇಳಿ ತಮ್ಮ ಒಂದು ತಂಡಗಳೊಂದಿಗೆ ಇಲ್ಲಿ ಒಂದು ಬಹಳ ಚಂದದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಶ್ರೀಮತಿ ಸಂಧ್ಯಾ ಕಾಮತ್, GSB ಮಹಿಳಾ ವೃಂದ, ಶ್ರೀಮತಿ ಪುಷ್ಪಾ ಪ್ರಭು, ಹರೇ ಕೃಷ್ಣ ಭಜನಾ ಮಂಡಳಿಯ ಲಲಿತಾ ಪೈ, ಶ್ರೀಮತಿ ಗಾಯತ್ರಿ ಕಾಮತ್ ಹಾಗೂ ಗೀತಾ ವರ್ಗ ಕೃಷ್ಣ ಮಂದಿರ ಮಂಗಳೂರು ಇವರೆಲ್ಲರಿಗೂ ಕೂಡ ಇಂದಿನ ಈ ಮಂಗಲ ಸಭೆಯಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಎಲ್ಲ ಭಜಕರಿಗೆ ಇಂದಿನ ಈ ಸಭೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಅವರು ಈ ಎಲ್ಲ ಭಜಕರಲ್ಲಿ ನೀವಿದ್ದೀರಿ ಎಂದು ಎಣಿಸಿ, ಏನಾದರೂ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು, ಅದನ್ನು ಶ್ರೀ ಪರಮಾತ್ಮ ಅದನ್ನು ಕ್ಷಮಿಸಿದ ಹಾಗೆ ನೀವೆಲ್ಲರೂ ಕೂಡ ಕ್ಷಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನೀವು ನಡೆಸಿಕೊಟ್ಟಿದ್ದೀರಿ. ನಿಮ್ಮ ಶಾಂತತೆ, ನಿಮ್ಮ ಒಂದು ಉತ್ಸುಕತೆ ನಮಗೆ ಕಾರ್ಯಕ್ರಮವನ್ನು ಮಾಡಲು ತುಂಬ ಪ್ರೇರೇಪಣೆಯನ್ನು ಕೊಟ್ಟಿತು. ಅದೇ ರೀತಿ ಈಗ ನರೇಶ್ ಕಿಣಿಮಾಮ್ ಅವರು ಹೇಳಿದ ಹಾಗೆ ಅತ್ಯಂತ ಶಾಂತ ರೀತಿಯಲ್ಲಿ ಭಗವಂತನ ಅನುಗ್ರಹ ಪ್ರಸಾದವನ್ನು
ಎಲ್ಲರೂ ಸರತಿಯ ಸಾಲಿನಲ್ಲಿ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಪಡೆದು ನಂತರ ಭೋಜನ ಪ್ರಸಾದ ವ್ಯವಸ್ಥೆ ಇದೆ, ಅದನ್ನು ಕೂಡ ನೀವು ಸೇವಿಸಿ. ಇವತ್ತು ಈ ಭಗವದ್ಗೀತೆಯ ಈ ಪಯಣ ಇಲ್ಲಿಗೆ ಮುಗಿಲಿಲ್ಲ. ಇದು ಅವರು ಹೇಳಿದ ಹಾಗೆ ನೀವು ಮನೆಯಲ್ಲಿ ಒಂದೊಂದು ಅಧ್ಯಾಯ ಒಂದೊಂದು ದಿವಸ ಓದ್ಬೋದು, ಸಾಧ್ಯವಾದರೆ 2 ಅಧ್ಯಾಯಗಳನ್ನು ಓದ್ಬೋದು. ಏಕೆಂದರೆ ನಾವು ನಮ್ಮ ದಿನನಿತ್ಯದ ಒತ್ತಡದ ಇದ್ದರೂ ಕೂಡ 4 ಗಂಟೆಗೆ ಇಲ್ಲಿ ಹೇಗೆ ಬರ್ತಾ ಇದ್ವೋ ಅದೇ ಒಂದು ಉತ್ಸುಕತೆಯನ್ನು ಮುಂದೆ ಕೂಡ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಆದ್ದರಿಂದ ಇದನ್ನು ಎಲ್ಲರೂ ಮನಸ್ಸಿಗೆ ತೆಗೆದುಕೊಂಡು ಈ ಒಂದು ಪ್ರೀತಿಯ ನಿವೇದನೆ ಅಂಥೇಳಿ ಅಂದ್ಕೊಂಡ್ರು ನೀವು ಇದನ್ನು ಭಗವದ್ಗೀತಾ ಪಠಣದ ಒಂದು ಪಯಣವನ್ನು ಮುಂದುವರಿಸಲಿ ಅಂಥೇಳಿ ನಾನು ಆಶಿಸುತ್ತೇನೆ. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಈಗ ಕಾರ್ಯಕ್ರಮದ ಒಂದು ಅನುಗ್ರಹ ಪ್ರಸಾದವನ್ನು ಪಡೆಯಲು ನಾವೆಲ್ಲರೂ ಸಿದ್ಧರಾಗೋಣ. ಹಾಗೂ ಮೊದಲೇ ಹೇಳಿದಾಗ ಈಗ ಫಲಶ್ರುತಿಯನ್ನು ನಮ್ಮ ಸಂಧ್ಯಾ ಕಾಮತ್ ಇವರು ಓದುತ್ತಾರೆ. ಅದನಂತರ ಪುಷ್ಪಾ ಭಗಿನಿಯವರು ಓದುತ್ತಾರೆ. ತದನಂತರ ನಮಗೆ ವಿಷ್ಣು ಸಹಸ್ರನಾಮ ಪಠಣ ಕೂಡ ಇದೆ. ಈ ಎಲ್ಲ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸೋಣ ಹಾಗೂ ಪುನೀತರಾಗೋಣ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದ.